ಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಜಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸ್ವಸ್ಥ್ಯಸ್ತ್ವಶೇಷತಾಂ. ಶ್ರೀ ಶ್ರೀ ಶ್ರೀತೀರ್ಥಗುರುಭ್ಯೋ ನಮಃ. ಸ್ವಾಮಿಗಳ ಅಡಿದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ, ಧರ್ಮದೃಢ ಬದ್ಧಮೂಲೋ ವೇದಸ್ಕಂದ ಪುರಾಣ ಶಾಖಾಢ್ಯ ಕೃತುಕುಸುಮೋ ಮೋಕ್ಷಫಲೋ ಮಧುಸೂದನ ಪಾದಪೋ ಜಯತಿ. ವೇದವ್ಯಾಸದೇವರು ಪ್ರಯಾಣವನ್ನು ಮಾಡುವ ವ್ಯಕ್ತಿ ಯಾವ ರೀತಿಯಾಗಿ ಪ್ರಯಾಣ ಮಾಡ್ತಾನೆ, ಮಗನಾದವನು ಅಥವಾ ಮುಂದೆ ಹೇಳ್ತಾರೆ ಮಗನೇ ಅಂತಲ್ಲ, ಹೋದವನ ಹೆಸರಿನಲ್ಲಿ ಪಿಂಡ ಪ್ರದಾನ ಆದರೆ ಅವನಿಗೆ ಅಲ್ಲಿ ಮೆಚೂರ್ ಆಗತ್ತೆ. ಅದು ಯಾರಾದರೂ ಆಗಬಹುದು. ಅದು ಮುಂದೆ ಹೇಳ್ತಾರೆ. ಅವನು ಒಂದು ವೇಳೆ 10 ದಿವಸದ ಕಾರ್ಯಕ್ರಮ ಯಾರು ಮಾಡಲೇ ಇಲ್ಲ ಅಂದರೆ ಏನಾಗ್ತಾರೆ? ಹಸಿವಿರತ್ತೆ ಇದ್ದುಕೊಳ್ಳಿ ಅಲ್ಲ, ಅವರು ಪರ್ಮನೆಂಟ್ ಪ್ರೇತ ಅಂತಾಗಿ ಬಿಡ್ತಾರೆ. ಪ್ರೇತತ್ವ ನಿವೃತ್ತಿನೂ ಆಗಬೇಕಾಗಿದೆ. 12ನೇ ದಿವಸ ವಿಶೇಷವಾಗಿ ಸಪಿಂಡೀಕರಣ ಅಂತ ಒಂದು ಪ್ರೋಸೆಸ್. ಆ ಸಪಿಂಡೀಕರಣ ಅಂತ ಮಾಡಿದಾಗ ಹೋದವನಿಗೆ ಪ್ರೇತ ಅನ್ನುವ ಶಬ್ದ ಹೋಗಿ ಅವನಿಗೆ ಒಂದು ಡೆಸ್ಟಿನೇಷನ್ ಬರುತ್ತೆ. ಡೆಸಿಗ್ನೇಷನ್ ಆ್ಯಂಡ್ ಡೆಸ್ಟಿನೇಷನ್ ಮುಂದದು, ಡೆಸಿಗ್ನೇಷನ್ ಅಂತೂ ಬರುತ್ತೆ. ಆ ಪ್ರೇತ 10 ದಿವಸ ಪ್ರೇತ ಅಂತಾನೆ ಕರೆಯೋದು. ಅವನು ಎಂಥ ಆಚಾರ್ಯನೇ ಆಗಿರಲಿ, ಯಾರೇ ಆಗಿರಲಿ, ರಾಜನಾಗಿರಬಹುದು, ಯಾರೇ ಇದ್ದರೂ ಪ್ರೇತ ಅಂತಾನೆ ಕರೀತಾರೆ. ಒಂದು ವೇಳೆ 10 ದಿವಸದ ಕಾರ್ಯಕ್ರಮ ಹೋದವನಿಗೆ ಸರಿಯಾಗಿ ಆಗಲಿಲ್ಲ ಅಥವಾ ಆಗಲೇ ಇಲ್ಲ ಅಂದರೆ ಅವರು ಭವಂತಿ ಪ್ರೇತರೂಪಾಸ್ತೆ ಪಿಂಡದಾನ ವಿವರ್ಜಿತಾ ಆಕಲ್ಪಂ ನಿರ್ಜನಾರಣ್ಯೆ. ಒಂದು ಕಲ್ಪ ಮುಗಿಯೋವರೆಗೂ ನಿರ್ಜನ ಅರಣ್ಯದಲ್ಲಿ ಪ್ರೇತವಾಗಿ ಬಿದ್ದಿರ್ತಾರೆ. ಬಹಳ ದುಃಖ ಅವರಿಗೆ. ದಿನೇ ಹಸಿವು ನೀರಡಿಕೆ ಜಾಸ್ತಿ ಆಗ್ತಾ ಇರತ್ತೆ. ಹಾಗಾಗಿ ಮಗನಾದವನು ಪಿಂಡ ಪ್ರದಾನವನ್ನು ಮಾಡಿ ಅವ್ರಿಗೊಂದು ದೇಹ ನಿರ್ಮಾಣ ಆಗುವಂತೆ ಮಾಡಬೇಕು. ಹೋಗಬೇಕಾದರೆ 16 ಪಟ್ಟಣಗಳು ಬರುತ್ತೆ ಅಂತ ಪಟ್ಟಣದ ಹೆಸರನ್ನು ಹೇಳಿದ್ದಾರೆ. ಎಲ್ಲೆಲ್ಲಿ ಅವರನ್ನು ನಿಲ್ಲಿಸ್ತಾರೆ ಅಂದರೆ ಈ 16 ಶ್ರಾದ್ದವನ್ನು ಹೋದಾಗ 16 ಶ್ರಾದ್ದ ಮಾಡೋದಿದೆ. ಒಂದು ವರ್ಷಾಬ್ದೀಕದವರೆಗೂ 16 ಶ್ರಾದ್ದ. 12 ಹೋದ ತಿಥಿಯ ದಿವಸ ಮಾಡೋದು. ಯಾವುದೋ ಒಂದು ತಿಥಿ, ಚೈತ್ರ ಶುದ್ಧ ಪಾಡ್ಯವೋ ಬಿದಿಗೆಯೋ ಒಬ್ಬ ವ್ಯಕ್ತಿ ಹೋಗಿದ್ದಾನೆ. ವೈಶಾಖ ಶುದ್ಧ ಬಿದಿಗೆ, ಜ್ಯೇಷ್ಠ ಶುದ್ಧ ಬಿದಿಗೆ, ಹೀಗೆ ಒಂದೊಂದೇ ಮಾಡಿಕೊಂಡು 12 ಶ್ರಾದ್ದ, 12 ತಿಂಗಳದು. ಇನ್ನು 4 ಎಕ್ಸ್ಟ್ರಾ ಬರುತ್ತೆ. ಆ 4 ಯಾವುದು ಎಕ್ಸ್ಟ್ರಾ ಅಂದರೆ, ಒಂದು ಊನ ಮಾಸಿಕ ಅಂತ. ಊನ ಅಂದರೆ ಕಡಿಮೆ ಅಂತ ಸಂಸ್ಕೃತದಲ್ಲಿ, ಕಡಿಮೆ ಅಂತ. ಮಾಸಿಕ 1 ತಿಂಗಳಕ್ಕಿಂತ 1-2 ದಿವಸ ಕಡಿಮೆ, ಅದು ಒಂದು ಶ್ರಾದ್ದ. ಊನ ಮಾಸಿಕ ಅಂತ 27 28ನೇ ದಿವಸವೂ ಮಾಡೋದು. ಇದಾದ ಮೇಲೆ ತ್ರೈಪಕ್ಷಿಕ ಅಂತ ಇದೆ. 45ನೇ ದಿವಸ ಒಂದು ಶ್ರಾದ್ದವನ್ನು ಮಾಡೋದು. ಊನ ಷಾಣ್ಮಾಸಿಕ 6 ತಿಂಗಳು ತುಂಬುವ 1-2 ದಿವಸದ ಮುಂಚೆ. ಊನಾಬ್ಧಿಕ ವರ್ಷ ತುಂಬುವ ಒಂದು 3-4 ದಿವಸದ ಮುಂಚೆ. ಇದು 4. 12 ಹೋದ ತಿಥಿ, ಇದು 4 ಸೇರಿ 16 ಶ್ರಾದ್ದ ಆಗತ್ತೆ. ಈ 16 ಶ್ರಾದ್ದಗಳು ಹೋದವನಿಗೆ ಸರಿಯಾಗಿ ಆದರೆ
ಅಲ್ಲಿ ಎಲ್ಲ ಮೆಚೂರ್ ಆಗತ್ತೆ ಅವನಿಗೆ. ಒಂದೊಂದೇ ಕಡೆ ನಿಲ್ಲಿಸ್ತಾರಲ್ಲ, ಅಲ್ಲಿ ಇದನ್ನು ಕೊಡ್ತಾರೆ. ಪಾಪ ಕಾದುಕೊಂಡು ಕೂತಿರ್ತಾನೆ, ನಡೆದು ಸಾಕಾಗಿದೆ, ಬಿಸಿಲು, ಕಾಲಿಗೆ ಬಿಸಿ, ಏನಾದರೂ ನಮ್ಮ ಕಡೆ ಅವರು ಕೊಡ್ತಾರಾ ಅಂತ ಕಾಯ್ತಾ ಇರ್ತಾನೆ. ಇಲ್ಲಿ ಶ್ರಾದ್ದ ಮಾಡಿದರೆ ಅಲ್ಲಿ ಸಂತೋಷವಾಗಿ ಅವನು ಉಣ್ತಾನೆ. 16 ಪಟ್ಟಣಗಳ ಹೆಸರನ್ನು ವೇದವ್ಯಾಸದೇವರು ಹೇಳ್ತಾರೆ. ಯಾವ್ಯಾವುದು ಆ ಪಟ್ಟಣ? ಸೌಮ್ಯಪುರ, ಹೆಸರು ಸೌಮ್ಯಪುರ ಅಂತಾನೆ. ಸೌರಿಪುರ, ನಗೇಂದ್ರ ಭವನ, ಗಂಧರ್ವ ಪಟ್ಟಣ, ಶೈಲಾಗಮ, ಕ್ರೌಂಚಪುರ, ಕ್ರೂರಪುರ, ವಿಚಿತ್ರ ಭವನ, ಬಕ್ವಾಪದ, ಬಹಳ ಆಪತ್ತಿರುವ ನಗರ ಅಂತ. ದುಃಖದ, ನಾನಾಕ್ರಂದಪುರ, ಆಕ್ರಂದನ ಅಂದರೆ ಅಳೋದು, ಅಲ್ಲೆಲ್ಲ ವೆರೈಟೀಸ್ ಆಫ್ ಅಳು ಇರತ್ತಂತೆ. ನಾನಾಕ್ರಂದಪುರ, ಸುತಪ್ತ ಭವನ, ಕಾದ ಭವನ, ರೌದ್ರಪುರ, ಪಯೋವರ್ಷಣ, ಮಳೆಗಳ ಕಲ್ಲಿನ ಮಳೆ ಬೀಳುವ ಒಂದು ಊರು, ಶೀತಾಢ್ಯ ನಗರ, ಬಹುಭೀತಿ ನಗರ ಅಂಥೇಳಿ ಯಮಧರ್ಮರಾಜನ ಮನೆಯ ಮುಂಚೆ ಬರುವ ಪಟ್ಟಣಗಳು. ಇಲ್ಲೆಲ್ಲ ಹೋದವನನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಇಲ್ಲಿ ಏನಾದರೂ ಶ್ರಾದ್ದ ಸರಿಯಾಗಿ ಮಾಡಿದ್ದರೆ ಅಲ್ಲಿ ಅವನಿಗೆ ಕೊಡ್ತಾರೆ. ಆದ್ದರಿಂದ ಇಲ್ಲಿ ಶ್ರಾದ್ದವನ್ನು ಮಾಡಿ ಅಂತ ತುಂಬ ಒತ್ತಾಯ ಮಾಡೋದು. ಏನು ಬಿಡ್ತೀರೋ ಮಾಡ್ತೀರೋ ಹೋದ 1 ವರ್ಷ ಹೋದ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡಿಯಪ್ಪ ಅಂತ. ಗರುಡೋವಾಚ ಕೀದೃಶೋ ಯಮಲೋಕಸ್ಯ ಪಂಥಾ ಭವತಿ ದುಃಖದ. ಸ್ವಾಮಿ, ಯಮಧರ್ಮರಾಜನ ಮನೆಗೆ ಹೋಗುವ ದಾರಿ ಹೇಗಿದೆ ಅದನ್ನು ಹೇಳಿ. ಏನದು ನ್ಯಾಷನಲ್ ಹೈವೇನೋ, ಸ್ಟೇಟ್ ಹೈವೇನೋ, ನೈಸ್ ರೋಡೋ? ಎಲ್ಲ ತರಹದ ಕಷ್ಟವೂ ಆ ರೋಡಲ್ಲಿರತ್ತೆ ಅಂದರು. ಯಮ ಮಾರ್ಗಂ ಮಹದ್ದುಃಖ ಪ್ರದಮ್ಮೆ ಕಥಯಾಮ್ಯಹಂ. ಏನೇನು ಕಷ್ಟ ಆಗತ್ತೆ ಹೇಳ್ತೀನಿ ಕೇಳು. ವೃಕ್ಷಛಾಯಾನ ತತ್ರಾಸ್ತಿ. ಎಲ್ಲೋ ತುಂಬ ಬಿಸಿಲು, ನಡೆದು ಸಾಕಾಗಿದೆ, ಒಂದು ಮರದ ಬುಡದಲ್ಲಿ ಹೋಗಿ ನಿಲ್ಲುವ ಅಂದರೆ ಒಂದು ಮರವೂ ಗತಿ ಇಲ್ಲ ಅಂದರು. ಯತ್ರ ವಿಶ್ರಮತೆ ನರಃ ಯಸ್ಮಿನ್ ಮಾರ್ಗೇ ನಚಾನ್ನಾದ್ಯಂ. ಹೋಗಲಿ, ತಿನ್ನಲಿಕ್ಕೆ ಏನಾದರೂ ಸ್ವಲ್ಪ ಸಿಗತ್ತಾ? ನೋ. ಈಗೆಲ್ಲ ದಾರಿಲಿ ಹೋಗ್ಬೇಕಾದ್ರೆ ಬೇಕಾದಷ್ಟು ಕಾಣಿಸ್ತಾ ಇರತ್ತೆ. ಕಾಮತ್ತು, ಉಡೀಸು, ಪಾಡೀಸು, 108 ಎಲ್ಲ ಉಡೀಸು ಬೇಕಾದ್ದು ಕಾಣತ್ತೆ. ಹಾಗೆ ಯಮಧರ್ಮರಾಜನ ಮನೆಗೆ ಹೋಗಬೇಕಾದ್ರೆ ಅದು ಇದು ಏನೇನೇನೇನೇನೇನೇನೇನೇನೂ ಇಲ್ಲ. ಸೀದಾ ಹೋಗೋದು ಆಚೆ ಈಚೆ. ಏನು ತಿರುಗಿ ನೋಡಿದ್ರು ಉಣಲಿಕ್ಕೆ ತಿನ್ನಲಿಕ್ಕೆ ಯಾವ ಅಂಗಡಿ ಮುಗ್ಗಟ್ಟು ಇಲ್ಲ. ಆದಮೇಲೆ ನಜಲಂ ದೃಶ್ಯತೆ ಕ್ವಾಪಿ. ಹಾಳಾಗೋಗಿ ಕುಡಿಲಿಕ್ಕೆ ಏನಾದರೂ ನೀರು, ಬಾವಿನೋ, ಬೋರ್ವೆಲ್ಲೋ, ಕೆರೆಯೋ, ನೋ, ಏನೂ ಇಲ್ಲ ಅಂದರು. ನಜಲಂ ದೃಶ್ಯತೆ ಕ್ವಾಪಿ ತ್ರಿಶುತೋ ಅತೀವಯಪ್ಪಿಬೇತ್. ಹೋಗ್ಲಪ್ಪ, ಬಿಸಿಲಾದರೂ ಏನು ವಾರಂ ಟೆಂಪರೇಚರ? ಸ್ವಲ್ಪ ಈ ಬೆಂಗಳೂರಲ್ಲಿ ಓಡಾಡಬಹುದು. ಈಗಿನ ಟೆಂಪರೇಚರು ಏನು ಅಷ್ಟು ಬಿಸಿ ಹಾಯ್ ಅಂತಾನೆ ಇದೆ. ಈ ಥರ ಏನಾದರೂ ಇದ್ದರೆ ಯಮಧರ್ಮರಾಜನ ಮನೆ ಅಡ್ಡಿ ಇಲ್ಲ, ಮಾರ್ಗ. ಹಾಗಿಲ್ಲಪ್ಪ ಅಂದರು. ಮತ್ತೆ ಹೇಗಿದೆ? 12 ಸೂರ್ಯರು ಏಕಕಾಲಕ್ಕೆ ಉದಯಿಸಿದರೆ ಯಾವ ಬಿಸಿಲೋ ಆ ಬಿಸಿಲು ಅಂದರು. ಒಂದು ಸೂರ್ಯನ ಪ್ರಖರವಾದ ಬಿಸಿಲಿಗೆ ಈ ಊರಲ್ಲ, ಮದರಾಸು, ರಾಮಗೊಂಡಮ್ಮು, ವಿಜಯವಾಡ, ಜೈಪುರು ಇಲ್ಲೆಲ್ಲ ಹೋದರೆ ಏನದು ಅವನ ಹೋಮ್ ಪಿಚ್ಗಳದೆಲ್ಲ 45, 48, 50 ಡಿಗ್ರಿ ಸನ್ ಸ್ಟ್ರೋಕ್ ಆಗಿ ಕೃಷ್ಣಾರ್ಪಣವೇ ಆಗೋ ಬಿಸಿಲು ಇಲ್ಲೂ ಇದೆ. ರಾಯಚೂರು, ಗುಲ್ಬರ್ಗ ಇವೆಲ್ಲ ಗಂಡು ಬಿಸಿಲು. ಅದೆಲ್ಲ ಒಂದು ಸೂರ್ಯನ ತಾಪಕ್ಕೆ ಒದ್ದಾಡ್ತೀವಿ. 12 ಸೂರ್ಯರು ಏಕಕಾಲಕ್ಕೆ ಉದಯಿಸಿದಾಗ ಯಾವ ಟೆಂಪರೇಚರೋ ಆ ಟೆಂಪರೇಚರ್ ಆ ಮಾರ್ಗದಲ್ಲಿ ಅಂದು. ಅದಾದಮೇಲೆ ತಸ್ಮಿನ್ ಗಚ್ಚತಿ ಪಾಪಾತ್ಮ. ಪಾಪಿಷ್ಠನನ್ನು ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರಪ್ಪ. ಹೋಗಬೇಕಾದ್ರೆ ಇವನಿಗೆ ಇದರ ಮಧ್ಯೆ ಶೀತ, ವಾತ, ನೆಗಡಿ, ಕೆಮ್ಮು, ಗ್ಯಾಸು, ಕಾಲ್ನೋವು, ಬೆನ್ನೋವು, ಶೀತ ವಾತೇನ ಪೀಡಿತ. ಇದರ ಮಧ್ಯೆ ಹೋಗಲಿ. ರಸ್ತೆ ಹೇಗಿದೆ? ಆ ರಸ್ತೆ ತುಂಬ ಮುಳ್ಳು, ಜಾಲಿ, ವೆರೈಟಿ ಮುಳ್ಳುಗಳು. ಕಂಟಕೈ ವಿದ್ಯತೆ ಕ್ವಾಪಿ ಕ್ವಚಿತ್ ಸರ್ಪೈ. ಸ್ವಲ್ಪ ಮುಳ್ಳು ಕಮ್ಮಿ ಇರೋದೊಂದು ಮಾರ್ಗ ಇದೆ. ಅಲ್ಲೇನಂದರೆ ಬರೀ ಹಾವುಗಳಂತೆ ಬಂದು ಕಚ್ಚಿಡತ್ತೆ. ಸಿಂಹೈ ವ್ಯಾಘ್ರೈ ಶಬಿರ್ಗೋರೈ
ನಾನಾ ತರಹದ ಹಿಂಸೆ ಮಾಡುವ ಪ್ರಾಣಿಗಳು, ಸಿಂಹವೋ ವ್ಯಾಘ್ರವೋ ಅಥವಾ ನಾಯಿಯೋ, ಆ ಭಕ್ಷ್ಯತೆ ಕ್ವಾಪಿ ಪಾಪಕೃತೆ ವೃಶ್ಚಿಕೈರ್ದೃಶ್ಯತೆ ಕ್ವಾಪಿ, ಚೇಳುಗಳು ಬಂದು ಕುಟುಕೋದು, ಕ್ವಚಿತ್ ದಕ್ಷ್ಯತೆ ಮಣ್ಣಿನ, ಕೆಲವೊಮ್ಮೆ ಬಿಸಿ ಬಿಸಿಯಾದ ಬೆಂಕಿಯಿಂದ ಸುಡುತ್ತೆ. ತತ ಕ್ವಚಿನ್ ಮಹಾಘೋರಂ ಹಸಿಪತ್ರವನ ಅಂತ ಒಂದು ಯಾವುದೋ ಪಾರ್ಕ್ ಏನೋ ಕಾಣುತ್ತೆ, ಒಂದಿಷ್ಟು ವೃಕ್ಷಗಳಿದಪ್ಪ, ಇಲ್ಲಿ ಹೋಗೋದೆ, ಅದು ಯಾವುದು ಕೃಷ್ಣರಾವ್ ಪಾರ್ಕ್ ಅಲ್ಲ ಅಂದರು. ಮತ್ತೇನು ಕೃಷ್ಣನ್ ಬಿಟ್ಟಿದ್ದಕ್ಕೆ ರಾ ಅಂತಿರೋ ಪಾರ್ಕ್ ಅದು. ಏನದು ಅಂದರು, ಮರಗಿಡಗಳಿದೆ, ಹಸಿಪತ್ರವನ ಅಂತ. ಆ ಮರದ ಗಿಡದ ಎಲೆಗಳಿದೆಯಲ್ಲ ಅದೆಲ್ಲ ಕತ್ತಿಗಳಂತ. ಅದು ಬಿತ್ತು ಅಂದರೆ ಕೈಯೋ ಕಾಲೋ ತುಂಡೆ. ಇವು ನೋಡ್ತಾ ಇದ್ದಾಗೆ ನಾಯಿ ನರಿ ಕಚ್ಕೊಂಡು, ಅಯ್ಯೋ ನಾ ಚೇಯಿ ಪೋಯಿಂದೆ. ಆ ಚೇಯಿಂದ ನಿನ್ನ ಕೈಯಿಂದ ಏನಾದರೂ ಒಂದಿನ ಶಾಲಿಗ್ರಾಮ ಸ್ಪರ್ಶ ಮಾಡಿದ್ಯಾ ಗ್ರಂಥಗಳನ್ನು, ಭಗವದ್ಭಕ್ತರ ಪಾದವನ್ನು, ಅಥವಾ ಒಂದು ಹಿಡಿ ಅನ್ನವನ್ನು ಯಾರಿಗಾದ್ರೂ ದಾನ ಮಾಡಿದ್ಯಾ? ಯಾರಿಗೂ ಏನೂ ಮಾಡಿಲ್ಲ. ಆ ಕೈ ಎಂಜಲ್ ಕೈಯಲ್ಲಿ ಕಾಗೆ ಹೊಡೆದಿಲ್ಲ, ಒಂದಾಗಳೆ ಎಲ್ಲಿ ಬೀಳತ್ತೋ ಅಂತ. ಮಗನೇ, ಬರೀ ಆ ಕೈಯನ್ನು ಕೊಡಲಿಕ್ಕೆ ನೀನು ಬಳಸ್ದಿ, ಆದ್ದರಿಂದ ನಿನ್ನ ಕೈ ಕಾಲು ತುಂಡಾಯಿತು ಅಂತಾರಂತ. ಅಲ್ಲಿ ಕಾಕ ಉಲೂಕ, ಆ ಮರದ ಮೇಲೆ ಕಾಗೆ, ಗೂಬೆ, ದೊಡ್ಡ ದೊಡ್ಡ ಗೃದ್ರಗಳು, ಹದ್ದು, ರಣಹದ್ದುಗಳು, ಅದು ಮಾಂಸ ಕಿತ್ತಿ ತಿನ್ನತ್ತೆ. ತುಂಬ ಕಷ್ಟ. ಕ್ವಚಿತ್ ಪದತ್ಯಂಧಕೂಪೆ, ಅಂಧಕೂಪದಲ್ಲಿ ಅತೀ ಕತ್ತಲು, ಅಲ್ಲಿ ತಳ್ಳಿಟ್ಟು ಬಿಡ್ತಾರೆ. ಪರ್ವತದ ಮೇಲಿಂದ ತಳ್ಳೋದು. ಕೆಲವ್ರನ್ನ ಗಚ್ಚತೆ ಖುರದಾರಾಸು, ಕತ್ತಿ ಅಲಗಿನ ಮೇಲೆ ನಡೆಸ್ತಾರಂತ. ಚುಚ್ಚತ್ತೆ ಅಂತಾನೆ. ಅದಕ್ಕೆ ನೀನು ಇದ್ದಾಗ ಚುಚ್ಚಿ ಮಾತಾಡ್ದಿಲ್ಲ, ಎಲ್ಲರಿಗೂ ನೋವಾಗಲಿ ಅಂತ ಬಾಯಿ ಕೊಟ್ಟಿಯಾನೆ ಅಂತ ಚುಚ್ಚಿ ಮಾತಾಡಿ, ಅಥವಾ ಇನ್ಯಾರಿಗೋ ಹಚ್ಚಿಕೊಟ್ಟು ಅವರು ಚುಚ್ಚೋ ಥರ ಮಾಡ್ದೆಲ್ಲ. ಕೆಲವು ಸಿಕ್ಕಾಪಟ್ಟೆ ಹೇಳಿ ಚೂರಾಡಿದರೆ ಅದಕ್ಕೆ ಒಗ್ಗರಣೆ ಎಲ್ಲ ಸೇರಿಸಿ ಹೇಳಿ ಅವರನ್ನು ಹೊಡೆದು ಬಡದು ಎಲ್ಲ ಮಾಡಿದಾಗ ಆನಂದ ಪಟ್ಟಿಯಲ್ಲ ಮಗನೇ, ಇಲ್ಲಿ ನಡಿ ಅಂತಾರೆ. ಇನ್ನು ಕೆಲವರನ್ನು ಶಂಕೂನ ಮುರರಿ ಕ್ವಚಿತೆ, ದಬ್ಬಳದ ಮೇಲೆ ನಡೆಸ್ತಾರೆ. ನಡೆದಾಗ ಆ ಕಾಲಿಗೆ ಹೊಕ್ಕು ಈ ಕಡೆ ಬರತ್, ಮತ್ತೆ ಎತ್ತಿ ಮುಂದಿಡೋದು ತುಂಬ ಕಷ್ಟ. ಕ್ವಚಿತ್ ಅಂಗಾರ ವೃಷ್ಟಿಶ್ಚ, ಕೆಲವ್ರ ಮೇಲೆ ಅಂಗಾರದ ಮಳೆ. ಅಂಗಾರ ಅಂದ್ರೇನು? ಬೆಂಕಿದು. ಕೆಲವ್ರನ್ನ ಕಾದ ಮರಳ ಮೇಲೆ ನಡೆಸ್ತಾರೆ, ಅಂಗಾರ ರಾಶಿಯಲ್ಲಿ ಹಾಕ್ತಾರೆ. ಕ್ಷಾರಕರ್ದಮ ವೃಷ್ಟಿಶ್ಚ, ಈ ಬೇರೆ ಬೇರೆ ಬ್ಲೇಡು ಇನ್ನೂ ಶಾರ್ಪ್ ಆಗಿರೋದೆಲ್ಲ ಸೇರಿಸಿ ಮಳೆ ಅಂತ. ಅದರದ್ದು ಜೋರಾಗಿ ಆಲೇಕಲ್ ಮಳೆ ಬಂದರೆ ಎಲ್ಲೋ ಹೋಗಿ ತಪ್ಪಿಸ್ಕೋತೀವಿ. ಒಂದು ದೊಡ್ಡ ಪರ್ವತದಿಂದ ತಳ್ಳಿಡ್ತಾರೆ. ಗಾಢಾಂಧಕಾರಸ್ತತ್ರಾಸ್ತಿ, ಅತೀ ಕತ್ತಲಿರೋ ಪ್ರದೇಶ ಹಾಕಿಟ್ಬಿಡ್ತಾರೆ. ಹಾಗಾಗಿ ತುಂಬ ಕಷ್ಟ. ಮಾರ್ಗ ಮಧ್ಯದಲ್ಲಿ ವೈತರಣಿ ಅಂತ ಬರುತ್ತೆ, 100 ಯೋಜನೆ ವಿಸ್ತೀರ್ಣ, ಅದರಲ್ಲಿ ಬೇರೆ ಬೀಳಬೇಕು. ಅದರ ತುಂಬ ಏನಾಗುತ್ತೆ, ಆಗತಂ ಪಾಪಿನಂ ದೃಷ್ಟ, ಚೆನ್ನಾಗಿ ಕುದಿಯತ್ತಂತೆ. ಪಾಪದ ಮೇಲೆ ಅದರ ಕುದಿಯೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಪ ಕಮ್ಮಿ ಇದ್ದರೆ ವಾರಂ ಟೆಂಪರೇಚರ್ ಇರುತ್ತೆ, ಇಲ್ಲಾಂದ್ರೆ ಅದು ಕುದಿಯತ್ತೆ. ಅದೇಂದ್ರೆ ಆಗತಂ ಪಾಪಿನಂ ದೃಷ್ಟ ಜಾಲ ಧೂಮ ಸಮಾಕುಲ ಕತತೆ ಸ ನದೀತಾಕ್ಷ ಕಟಾಂತರ್ಗತಮ್ಯತ, ಅಲ್ಲೆಲ್ಲ ಕ್ರಿಮಿಗಳು, ನಾನಾ ತರಹದ ಚೇಳು ಕುಟುಕೋದು, ನಾನಾ ಕಷ್ಟವನ್ನು ಅನುಭವಿಸ್ತಾ ಕ್ಷುದಿತ ತೃಷಿತ ಪಾಪಾಹ, ನೀರಡಿಕೆ ಮತ್ತು ಹಸಿವು ಸಿಕ್ಕಿದ್ದೆಲ್ಲ ಏನೇನು ಬಾಯಿಗೆ ಹೋಗುತ್ತೋ ಗೊತ್ತಿಲ್ಲ, ತುಂಬ ಕಷ್ಟ ಅಂತಾರೆ. ಮಹಾಘೋರಾದಿಗರ್ಜಂತಿ ದುರ್ನಿರೀಕ್ಷಾ ಭಯಾವಹ ತಸ್ಯ ದರ್ಶನ ಮಾತ್ರೇಣ, ಅದು ನೋಡೋದೇ ಭಯ ಅಂದು. ಅಂತೂ ಹೀಗೆಲ್ಲ ಕಷ್ಟಪಟ್ಟು ಪಾಶೇನ ಯಂತ್ರಿತಾಹ, ತುಂಬ ಕ್ಲೇಶ ಇದೆಯಪ್ಪ. ಒಂದೇ ಪಾಶವನ್ನು ಹಾಕ್ಕೊಂಡು ಯಮದೂತರು ತಾವು ಹಾರ್ಕೊಂಬರ್ತಾರೆ, ಇವನನ್ನು ಕೆಳಗೆ ಹಾಕಿರ್ತಾರೆ, ಮೈ ಮೇಲೆ ಭಾರ ಇಟ್ಟು ಹೊಡಿತಾರೆ ಎಳಿ ಅಂಥೇಳಿ. ಯಮದೂತೈರ್ ಮಹಾಘೋರೈ ತಾಡ್ಯಮಾನಶ್ಚ ಮುದ್ಗರೈ, ಮುಳ್ಳಿನ ಕೋಲು. ಸೋಚಂತ ಸ್ವಾನಿ ಕರ್ಮಾಣಿ, ಆಗ ನೆನಪಾಗತ್ತಂತೆ, ನಾನೊಂದಿಷ್ಟು ಪುಣ್ಯ ಮಾಡಿದರೆ ಚೆನ್ನಾಗಿರೋದು ಏನೋ. ಮಯಾನ ದತ್ತಂ ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ, ಎಷ್ಟು ಜನ್ಮದ ಪುಣ್ಯವೋ ಮನುಷ್ಯ ಜನ್ಮ ಬರೋದು. ಯೇಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆಯಾಗಿ ಮೋದತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲಿ ದಿನ ದಿನ ಕಳದೆ ಹಂಗೆ ಮಾಡಲಯ್ಯ ಕೃಷ್ಣ
ಹೋಗುತ್ತಿದೆ ಆಯುಷ್ಯ. ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನಡಿಂಗರಿಗನ ಮಾಡೋ ಅನಂಗ ಜನಕ ಹಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ. ಮಯಾನ ದತ್ತಂ ನಹುತಂ ಹುತಾಶನೆ, ಇದೆಲ್ಲ ಅಲ್ಲಿ ರಿಕಲೆಕ್ಟ್ ಮಾಡ್ಕೊಂಬೋದಂತೆ. ಅಯ್ಯೋ ನನಗೆಷ್ಟು ಆಪರ್ಚುನಿಟೀಸ್ ಇತ್ತು, ಕೊಡಲಿಲ್ಲ. ಯಾರೋ ಹಸಿವು ಅಂತ ಬಂದರು, ಮಾಡಿ ಹಾಕೋದಲ್ಲ, ನಮ್ಮದೆಲ್ಲ ಊಟ ಆಗಿತ್ತು, ಆ ಅನ್ನ ಕೊಟ್ಟಿದ್ರೆ ಪಾಪ ತಿಂದಿರೋರೋ ಏನೋ, ಅದನ್ನು ಹೋಗಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ನಾಳೆ ಚಿತ್ರಾನ್ನಕ್ಕೆ ಬರುತ್ತೆ ಅಂತ ಅದನ್ನು ಮುಸರೆ ಮಾಡಿ ಈ ಚಿತ್ರಾನ್ನವನ್ನು ತಿಂದ ಇಲ್ಲಿ ಚಿತ್ರಾನ್ನ ಆಗಿ ಸಾಯ್ತಾ ಇದ್ದೇನೆ. ಮಯಾನ ದತ್ತಂ. ಒಂದು ಸುಂದರವಾದ ವಾಟ್ಸಾಪ್ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಕಲಿಯೋದು ತುಂಬ ಇದೆ. ಕೊಡಬೇಕಾದಾಗ ಶ್ರೀಮಂತಿಕೆ ಮುಖ್ಯ ಅಲ್ಲಂತೆ, ಕೊಡಬೇಕು ಅನ್ನೋ ಹೃದಯ ವೈಶಾಲ್ಯತೆ ಅದಿದ್ದರೆ ಸಾಧ್ಯ ಇದೆ ಅಂತ. ಬಿಲ್ ಗೇಟ್ಸ್ ಬಹಳ ದೊಡ್ಡ ಶ್ರೀಮಂತ, ಮೈಕ್ರೋಸಾಫ್ಟ್ ಓನರು. ಅವನು ಸಾಮಾನ್ಯ ಮನುಷ್ಯ ಇದ್ದಾಗ ಅವನೇ ಹೇಳಿಕೊಂಡದ್ದು ಅಂತ, ಯಾವುದೋ ಒಂದು ಫ್ರಾನ್ಸೋ ಇಂಗ್ಲೆಂಡೋ ಯಾವುದೋ ಏರ್ಪೋರ್ಟಲ್ಲಿ ಕುಳಿತಾಗ ಪತ್ರಿಕೆ ದಿನಪತ್ರಿಕೆ ಬಂತು. ಹಾಗೆಲ್ಲ ಇನ್ನೂ ಏರ್ಪೋರ್ಟಲ್ಲಿ ಕೊಡೋದಿರಲಿಲ್ಲ, ಈಗೆಲ್ಲ ಎಲ್ಲ ಸೇರಿಸಿ ಹಾಕಿರ್ತಾರೆ. ಪೇಪರ್ ಬಂತು, ಇವನು ಪೇಪರ್ ತಗೊಂಡ ತನ್ನ ಪರ್ಸ್ ನೋಡಿದಾಗ ಚೇಂಜ್ ಇರಲಿಲ್ಲ. ಸೊ ಐ ವೋಂಟ್ ಹ್ಯಾವ್ ಚೇಂಜ್, ಪ್ಲೀಸ್ ಟೇಕ್ ಇಟ್ ಬ್ಯಾಕ್ ಅಂದಂತ. ನೋ ಸರ್, ಐ ಡೋಂಟ್ ನೀಡ್ ಇಟ್, ಓಕೆ ಯು ಕ್ಯಾನ್ ಹ್ಯಾವ್ ಇಟ್ ಅಂತ ಪೇಪರ್ ಮಾರೋನು ಅಂದಂತ. ಸರಿ ಆಯಿತು, ಎಲ್ಲ ಆದ ಮೇಲೆ ಪುನಃ ಯೋಗ 2 ತಿಂಗಳಿಗೆ ಮತ್ತೆ ಅದೇ ಏರ್ಪೋರ್ಟಲ್ಲಿ ಅದೇ ಪೇಪರ್ ಮಾರೋನು ಭೇಟಿ ಆಯಿತು. ಪ್ಲೀಸ್ ಗಿವ್ ದ ಪೇಪರ್ ಅಂದ, ಪೇಪರ್ ಕೊಟ್ಟ. ಎಗೈನ್ ಪರ್ಸ್ ತೆಗೆದು ನೋಡ್ತಾನೆ, ಚೇಂಜ್ ಇಲ್ಲ. ನೋ ಐ ವೋಂಟ್ ಹ್ಯಾವ್ ಮನಿ, ಪ್ಲೀಸ್ ಟೇಕ್ ಇಟ್ ಬ್ಯಾಕ್. ನೋ ಇಲ್ಲ ನೀ ತಗೋ, ಲಾಸ್ಟ್ ಟೈಮು ನಿನಗೆ ನಾನು ಹಣ ಕೊಟ್ಟಿಲ್ಲ, ದಯಮಾಡಿ ಸಂಕೋಚ. ನೋ ಸರ್, ಐ ಡೋಂಟ್ ನೀಡ್ ಇಟ್, ತಗೊಳ್ಳಿ ಪರವಾಗಿಲ್ಲ ಅಂತ. ಇದೆಲ್ಲ ಆದ ಮೇಲೆ 2 ವರ್ಷ ಬಿಟ್ಟು 6 ವರ್ಷ ಬಿಟ್ಟು ಬಹಳ ದೊಡ್ಡ ಶ್ರೀಮಂತ ಆದ ಬಿಲ್ ಗೇಟ್ಸು ಅದೇ ಪ್ರಾಯ ಅದೇ ಏರ್ಪೋರ್ಟಲ್ಲಿ ಇವನು ಪೇಪರ್ ಮಾರೋನೆ ಅವನ ಭೇಟಿ ಆಯ್ತು. ಪೇಪರ್ ಅಂತ ಬಂದ. ಡು ಯು ರಿಮೆಂಬರ್ ಮೀ? ಎಸ್, ಐ ಕ್ಯಾನ್ ರಿಮೆಂಬರ್ ಯು. ಹ್ಯಾವ್ ಯು ಸೀನ್ ಮೀ? ಎಸ್, ಐ ಹ್ಯಾವ್ ಸೀನ್ ಇನ್ 2 times ಇನ್ ಏರ್ಪೋರ್ಟ್. ಆಮೇಲೆ ಪೇಪರಲ್ಲೆಲ್ಲ ನಿಮ್ಮ ಬಗ್ಗೆ ಎಲ್ಲ ಕೇಳಿದೆ. ನಾನು ಬಿಲ್ ಗೇಟ್ಸ್ ಗೊತ್ತು, ನಾನು ತುಂಬ ದೊಡ್ಡ ಶ್ರೀಮಂತ, ತುಂಬ ಸಂತೋಷ ಸ್ವಾಮಿ. ನೀನು ಅವತ್ತು ನನಗೆ ಬಹಳ ದೊಡ್ಡ ಉಪಕಾರ ಮಾಡಿದೆ, 2 ದಿನ ಪೇಪರ್ ಕೊಟ್ಟು, ನಿಂಗೆ ಈಗ ಏನು ಬೇಕೋ ಕೇಳ್ಕೊ ಕೊಡ್ತೀನಿ, ನನಗೆ ಶ್ರೀಮಂತಿಗೆ ಬಂದಿದೆ ಅಂದಂತೆ. ನೋ ಐ ಡೋಂಟ್ ನೀಡ್ ಇಟ್ ಅಂದಂತೆ. ಯಾಕೆ ಅಂತಂದರೆ ಅವನಂದಂತೆ, ನಿಮಗೆ ಶ್ರೀಮಂತಿಗೆ ಬಂದಾಗ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ, ನಮಗೆ ಏನಿರಲಿ ಬಿಡಲಿ ಕೊಡಬೇಕು ಅನ್ನೋ ಬುದ್ಧಿ ಮೊದಲಿಂದ ಕೊಟ್ಟ್ಯಾನೆ. ನಾನು ಅವತ್ತೇ ನಿಮಗೆ ಕೊಟ್ಟೆ, ನಾನೇನಂತ ಶ್ರೀಮಂತ ಅಲ್ಲ, ಕೊಡುವ ಶ್ರೀಮಂತಿಗೆ ನನ್ನ ಹೃದಯದಲ್ಲಿದೆ ಅಂದಂತೆ. ಬಿಲ್ ಗೇಟ್ಸ್ ಅಂದಂತ ಅವನು ಶ್ರೀಮಂತ ಅಂತ ವಾಟ್ಸಪ್ಪಲ್ಲಿ ಹೇಳಿದಾನೆ. ನಾನಲ್ಲ ಶ್ರೀಮಂತ, ತನಗೆ ಇರಲಿ ಬಿಡಲಿ ಇನ್ನೊಬ್ಬನಿಗೆ ಉಪಕಾರ ಆಗತ್ತೆ ಅಂದರೆ ಕೊಟ್ಟನಲ್ಲ, ಅವನು ಶ್ರೀಮಂತ ಅಂತ. ಕೊಡುವ ಹೃದಯ ವೈಶಾಲ್ಯತೆ ಇದ್ದವನಿಗೆ ಶ್ರೀಮಂತಿಕೆ ಬಡತನ ಅನ್ನೋದು ಅಕೌಂಟಬಿಲಿಟಿನೇ ಅಲ್ಲಂತ. ಇರಲಿ, ಅಫ್ಕೋರ್ಸ್ ಶ್ರೀಮಂತನಾದವನು ಜಾಸ್ತಿ ಕೊಡಬಹುದು, ಆದರೆ ಹೃದಯವಂತಿಕೆ ಇಲ್ಲ ಅಂದರೆ ಅವನೇನು ಕೊಡೋದಿಲ್ಲ. ಇನ್ನೂ ಹೇಳಬೇಕು ಅಂದರೆ ಕೆಲವೊಮ್ಮೆ ಹೀಗಾಗತ್ತೆ, ಬಡತನದಲ್ಲಿ ನೊಂದವನು ಬೇಗ ರೆಸ್ಪಾಂಡ್ ಮಾಡ್ತಾನೆ. ಅಯ್ಯೋ ಪಾಪ ರೀ, ನಮಗೆ ಗೊತ್ತು ಹೊಟ್ಟೆ ಹಸಿವು, ಅವನು ಕೊಟ್ಬಿಡ್ರಿ ಅಂತಾನೆ. ಹೊಟ್ಟೆ ತುಂಬಿದವನು ಅವನಿಗೆ ಯಾಕೆ ಕೊಡೋದು, ನಾವೆಲ್ಲ ಕಷ್ಟಪಟ್ಟಿದ್ದೋ, ಕಷ್ಟಪಟ್ಟರೆ ಮೇಲೆ ಬರೋದು ಅಂದು ಹೋದರೂ ಹೋದನೆ. ಎಲ್ಲರೂ ಹೀಗಿರಬೇಕು ಅಂತಲ್ಲ, ಜಗತ್ತಿನಲ್ಲಿ ಈ ತರಹದ ಸ್ವಭಾವ ಇರುತ್ತೆ. ಮಯಾ ನದತ್ತಂ, ಕೊಡುವ ಆಪರ್ಚುನಿಟಿ ಬಂದಿತ್ತು, ಸಣ್ಣ ಪುಟ್ಟದ್ದನ್ನು ಉಳಿದದ್ದನ್ನು ಯಾರಿಗೂ ಒಂದು ತುತ್ತು ಹಾಕಿದರೆ ಪುಣ್ಯ ಬಂದಿರೋದು. ನಿನಗಿದ್ದದ್ದನ್ನೇ ಹಾಕಬೇಕು, ಬೇಡ ಅಷ್ಟು ಬುದ್ಧಿ ಇಲ್ಲ ಔದಾರ್ಯದ್ದು, ಉಳಿದದ್ದನ್ನು ಹಾಕಿದರೆ ಪುಣ್ಯ ಬಂದಿರೋದೇ. ಮಯಾನ ದತ್ತಂ ನಹುತಂ ಹುತಾಶನೆ, ಹೋಗಲಿ ಯಜ್ಞ ಯಾಗ ಏನಾದರೂ ಮಾಡಿದ್ಯಾ? ಇಲ್ಲ. ತಪೋ ನ ತಪ್ತಂ, ತಪ ಆಲೋಚನೆ, ತಪ ಸಂತಾಪೆ ಅಂತ 2 ಅರ್ಥ ಇದೆ. ತಪ ಅನ್ನೋ ಶಬ್ದಕ್ಕೆ ಸಂತಾಪ, ದೇಹವನ್ನು ಸ್ವಲ್ಪ ಬಳಲಿಸುವಂತಹ ವ್ರತನಿಯಮಗಳನ್ನು ಮಾಡೋದಕ್ಕೆ ತಪಸ್ಸು ಅಂತ ಕರೀತಾರೆ. ಅಥವಾ ತಪ ಆಲೋಚನೆ, ಭಗವಂತನ ವಿಷಯವನ್ನು ಸತತ ಚಿಂತನೆ ಮಾಡೋದೇನಿದೆ ಅದು ತಪಸ್ಸು. ಅದನ್ನೇನಾದರೂ ಮಾಡಿದ್ಯಾ? ಇಲ್ಲ. ದೇವರ ಪೂಜೆ ಇಲ್ಲ. ನ ತೀರ್ಥ ಸೇವಾ, ತೀರ್ಥಯಾತ್ರೆ ಮಾಡಿದ್ಯಾ?
ಬೇಕಾದಷ್ಟು LTC ಬರೋದು. 2 ವರ್ಷ ಬಿಟ್ಟರೆ ಹೋಗ್ಬರೋ. ಪ್ರತಿ ಸಲ ಹಾಳಾಗಿ ಹೋಗ. ಊಟಿಗೆ ಹೋದೆ, ಇನ್ನೆಲ್ಲೋ ಹೋದೆ, ಒಂದು ಸಲಿನಾದರೂ ಹರಿದ್ವಾರಕ್ಕೋ ಕಾಶಿಗೋ ಗಂಗಾ ಸ್ನಾನ ಮಾಡಿ ಬಂದ್ಯಾ? ಅಯ್ಯೋ ಅದೆಲ್ಲ ಆಮೇಲೆ 60 ವರ್ಷ ಆದಮೇಲೆ ಹೋಗ್ಬೇಕಂತ್ರಿ, ಈಗ ಹೋಗಬಾರ್ದು. ಈಗೆಲ್ಲ ಹೆಂಗಂಡು ಎನರ್ಜೆಟಿಕ್ ಇದ್ದಾಗ ಊಟಿಗೆ ಹೋಗ್ಬೇಕು. ಅದೆಲ್ಲ ಯಾರೂ ಹೇಳಿಲ್ಲ. ಅವಶ್ಯವಾಗಿ ಗಂಗಾ ಸ್ನಾನಕ್ಕೆ ಸಣ್ಣೋರು ಹೋಗಬೇಕು, ಸಣ್ಣೋರಿದ್ದಾಗೇ ಹೋಗಬೇಕು. ಯಾಕೆಂದರೆ ಆ ತಣ್ಣ ನೀರು ಸಣ್ಣೋರಿಗೆ ಸರಿ. ತುಂಬ ವಯಸ್ಸಾದ ಮೇಲೆ ಆ ಅಲಕನಂದಾದರೆ ಏನು ಮುಳುಗ್ತೀವಿ, ಮುಳುಗ್ಬೋದು, ಹೇಳಲ್ಲ ಅಷ್ಟೇ. ಹಾಗಾಗಿ ಪ್ರಕೃತದಲ್ಲಿ ಸ್ವಲ್ಪ ದೇಹದಾರಡ್ಯ ಇದ್ದಾಗ, ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ತಡೆಯುವ ರಕ್ತಬಲ ಇದ್ದಾಗ, ಪ್ರಾಚೀನ ಕಾಲದ್ದೊಂದು ಬೇರೆ ಇತ್ತು, ಈ ಸಂಪ್ರದಾಯ ಇತ್ತು. ವಯೋವೃದ್ಧರು ಆದಮೇಲೆ ಹೋಗ್ರಿ, ಯಾಕೆಂದರೆ ಮನೆಯ ಜವಾಬ್ದಾರಿ ಇದೆ, ನಡೆದು ಹೋಗ್ತೀರಿ, ವಾಪಸ್ಸು ಬಂದರೆ ಅದೊಂದು ದೊಡ್ಡ ಮಿರಾಕಲ್ಲು ಅಂತಿತ್ತು. ಆದ್ದರಿಂದ ನಿಮ್ದು ಏನು ಲಿಯಬಿಲಿಟೀಸ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ರಿ, ಈಗ ಸಣ್ಣ ವಯಸ್ಸಿಗೆ ಯಾಕೆ ಹೋಗ್ತೀರಿ ಅನ್ನೋರು. ಈಗೇನು ಹಾಗೇನಿಲ್ಲ, ಈಗ ಹೋಗಿ ಬರ್ಬೋದು, ಹೋದ ಪುಟ್ಟ ಅಂದರೆ ಬಂದ ಪುಟ್ಟ ಅಂತ. ಹಾಗಾಗಿ ತೀರ್ಥ ಇಲ್ಲ, ಯಾತ್ರೆ ಇಲ್ಲ, ವಿಹಿತ ವಿಧಾನತ ಅದೊಂದು ಬೇರೆ ಸೇರಿಸ್ಯಾರ ವೇದವ್ಯಾಸ ದೇವರು. ಯಾತ್ರೆಯೂ ಮಾಡಿದ್ದೀನಿ, ಅದು ವಿಹಿತ ವಿಧಾನತ, ಹೇಳಿದ ರೀತಿಯಲ್ಲಿ ಮಾಡಿಲ್ಲ. ಅದು ತುಂಬ 2 ಥರದ ಯಾತ್ರೆ ಇದೆ. ಸ್ವಲ್ಪ ಈ ಮಡಿವಂತರ ಜೊತೆ ಹೋದರೆ ಪ್ರಾಣ ತೆಗಿತಾರೆ, ಆದಷ್ಟು ಉಪವಾಸ ಹಾಕಿಟ್ಬಿಡ್ತಾರೆ. ಯಾತ್ರೆ ಹೇಗೆ, ಅಯ್ಯೋ ಸಾಕಾಗೋಯ್ತು ರೀ, ಎಲ್ಲಿ ಹೋದರೂ ಉಪವಾಸ ಅನ್ನೋರು, ಎಲ್ಲಿ ಹೋದರೂ ಅವಲಕ್ಕಿ ತಿನ್ಸೋರು. ಲಾಸ್ಟ್ ಟೈಮ್ ಹೋಗಿದ್ದೆ, ಬಸ್ಸಲ್ಲಿ ಇಳಿದೇ ಇರೋಕ್ಕಾಗೋಷ್ಟು ಕೊಡ್ತಾಯಿದ್ರಪ್ಪ. ಬಸ್ಸಲ್ಲಿ ಕೊಡೋರು, ಇಳಿದ ಮೇಲೆ ಕೊಡೋರು, ಹೋದ್ಮೇಲೆ ನಾವು ಬದರಿ ಅನ್ನಿಸ್ಲೇ ಇಲ್ಲ ರೀ, ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ. ಅವ್ರು ಆಪ್ಷನ್ ಕೊಟ್ಬಿಟ್ರು, ಪಿಂಡ ಪ್ರದಾನ ಬೇಕಾದ್ರೆ ಮಾಡ್ಬೋದು, ಇಲ್ಲ ನಿಮ್ಮ ಹೆಸರಲ್ಲೇ ಬೇರೆ ಯಾರಾದರೂ ಮಾಡಿಬಿಡ್ತಾರೆ ಅಂತ. ಇದು ಯಾತ್ರೆಯ ಅಲ್ಲ, ಇದು ಪಿಕ್ನಿಕ್. ಇದು ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡುವುದೇ ಫಲವಿದು ಬಾಳದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಸತ್ಪಾತ್ರರ ಜೊತೆಯಲ್ಲಿ ಇದು 2 ನಿಯಮವನ್ನು, ಕೆಲವೆಲ್ಲ ಕೋಡ್ ಆಫ್ ಕಾಂಡಕ್ಟ್ ಇದೆ. ಶ್ರಾದ್ದ ಮಾಡುವವನು ಹಿಂದಿನ ದಿವಸ ಸಾಯಂಕಾಲ ಏನು ತಗೊಳ್ಬಾರ್ದು, ಒಂದು ನಿಯಮವೂ ಹೌದು. ಯಾಕೆ ಜನರಲ್ಲಾಗಿ ಏನಾಗುತ್ತೆ, ಶ್ರಾದ್ದ ಮಾಡಬೇಕಾದ್ರೆ 1-2 ತಾಸು ಎಕ್ಸ್ಟ್ರಾ ಅವನ ಮಡಿಯಲ್ಲಿರಬೇಕಾಗತ್ತೆ. ಪೂಜೆ ಪುರಸ್ಕಾರ ಎಲ್ಲ ಮಾಡಿ 2-3 ತಾಸು. ಆ 2-3 ತಾಸು ಅವನಿಗೆ ಮಲಮೂತ್ರದ ಬಾಧೆ ಇರಬಾರ್ದು. ಇದರ ಜೊತೆಯಲ್ಲಿ ಆಹಾರ ಸ್ವಲ್ಪ ಕಮ್ಮಿ ಇದ್ದರೆ ಮನಸ್ಸು ಕೆಟ್ಟದ್ದನ್ನು ಬಯಸೋದಿಲ್ಲ. ಸ್ವಲ್ಪ ಉಪವಾಸ ಇದ್ದಾಗ ಸಿನಿಮಾ, ನಾಟಕ ಇವೆಲ್ಲ ನೋಡಿದ್ರೆ 2ನೇ ಏಕಾದಶಿ ಈ ಸಲಿಂತೂ ಫಸ್ಟ್ ಕ್ಲಾಸ್ ಸಿನಿಮಾ, ಹೀಗೆ ತಲೆ ಚೆಚ್ಚೋಗ್ತಾ ಇದೆ. ಮೊದಲು ಆರಿಸು TV. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಅನ್ನೋದಕ್ಕೆ ಏನು ಮಾಡಿದ್ರು, ಇಲ್ಲ ಅಂದರೆ ಬಾಧೆ. 20 ಸಲ ಅವನು ಕಾಲು ತೊಳ್ಕೊಂಬಕ್ಕೆ ಹೋದ, ಬಂದ, ಮತ್ತೆ ಸ್ನಾನ ಮಾಡ್ದ. ಅದು ಒಂದು ಯಜ್ಞಕ್ಕೆ ಕೂತಾಗ ಏಳಬಾರ್ದು ಅಂದರೆ ನಮ್ಮ ದೇಹ ತಡಿಬೇಕು. ದೇಹ ತಡಿಬೇಕು ಅಂದರೆ ದೇಹ ತಡೆಯುವಷ್ಟೇ ನೀವು ತಗೋಬೇಕು. ಸಿಕ್ಕಾಪಟ್ಟೆ ನಾಳೆ ತುಂಬ ಉಪವಾಸ ಇರಬೇಕಪ್ಪ, ಅದಕ್ಕೆ ಈಗ ಹಾಕ್ಬಿಡು ಅಂಥೇಳಿ ಮಾರನೇ ದಿನ ಏಳೋ ಕಾಲಕ್ಕೆ ಕೈಯಲ್ಲಿ ಕೊಡಾನೇ ಬಂದ್ಬಿಟ್ರೆ ಅವನಿಗೆ ಪೂರ್ಣ ಕುಂಭ, 20 ಸಲ ಪೂರ್ವಾಷಾಢ ಉತ್ತರಾಷಾಢ ಇಲ್ಲ ಅನ್ನೋದಕ್ಕೆ ಇದನ್ನೆಲ್ಲ ಹೇಳಿದ್ದು. ನಾಳೆ ದಿನ ನೀನೊಂದು ಪಿತೃಯಜ್ಞವನ್ನು ಮಾಡ್ತಾ ಇದ್ದಪ್ಪ, ಅದಕ್ಕೊಂದು 2-3 ತಾಸು ಕೂಡಬೇಕಾಗತ್ತೆ. ನೀನು ಕೂಡಬೇಕು ಅಂತಾದರೆ ನಿನ್ನ ದೇಹದಲ್ಲಿ ಒಳಗಿರುವ ಅನ್ನ ಆಹಾರಗಳು ಅದು ಬಾಧಿಸಬಾರ್ದು. ನಿನಗೆ ಅದು ಬಾಧಿಸಬಾರ್ದು ಅಂದರೆ ರಾತ್ರಿ ಉಪವಾಸ ಇರು. ಅದಕ್ಕೆ ನಾವು ಸ್ವಲ್ಪ ಅಮೆಂಡ್ಮೆಂಟ್ ಅಂತ ಅಂದ್ವಿ. ತೀರಾ ಉಪವಾಸ ಅಂತಲ್ಲ, ಫಳಾರ. ಅದು ಫಲಾಹಾರ ಅಂತ ಹಣ್ಣು ತಗೊಂಬೋರು. ಈಗ ಮಾಡಾಕೋರು ಹಣ್ಣಾಗೋಷ್ಟು ತಗೋತಾರೆ. ಇಡ್ಲಿ ದೋಸೆ ಇಂಟಿಗಿನ್ನ ಗುಡಿಭದ್ರಮು ಅಂಥೇಳಿ ಅವ್ರಂದ್ರು, ನೀವು ಚಲೋ ಹೊತ್ನಾಗ ಊಟ ಮಾಡೋದೇ ಒಳ್ಳೆ. ಯಾಕೆಂದ್ರೆ ಒಂದು ಚಟ್ನಿ ಸಾರಿರುತ್ತೆ, ಇದಕ್ಕೇನ್ರಿ ಮಾಡಿಸೋದೊಂದು ದೋಸೆ, ಅದಕ್ಕೆ 5 ಐಟಮ್ಮು. ಇದು ಅದರ ಹಿನ್ನೆಲೆ. ಒಂದು ಮನಸ್ಸು ಶುದ್ಧವಾಗಿರುತ್ತೆ, ಸಾತ್ವಿಕ ಆಹಾರ ತಗೊಳ್ರಿ. ಕ್ರಿಯೆಯನ್ನು ಮಾಡುವ ಸಂದರ್ಭದಲ್ಲಿ ಮತ್ತಿದೇ ಅಲ್ಲ, ಗ್ರಹಣ ಕಾಲದಲ್ಲಿ ವೇದಾರಂಭ, ನಮ್ಮ ವಿಶ್ವಾಸ ಗ್ರಹಣ ಕಾಲದಲ್ಲಿ ಹೊಟ್ಟೆಯಲ್ಲಿ ಏನು ಇರಬಾರ್ದು. ಇತ್ತು ಅಂತಾದರೆ ಅದು ರೋಗ ರುಜಿನವಾಗಿ ಪರಿಣಾಮ ಬೀರಬಹುದು. ಬೇಡ, ಅದನ್ನೆಲ್ಲ ಡಿನೇ ಮಾಡಿ ಎಲ್ಲ ನಾವು ಗ್ರಹಣ ಕಾಲದಲ್ಲೇ ತಿಂದಿದ್ದೀವಿ, ನಮಗೇನು ರೋಗ ಬಂದಿಲ್ಲ ಅಂದ್ರಲ್ಲ, ನಿಮಗೆ ಆ ರೋಗವೇ ಇದೆಯಲ್ಲ,
ಗ್ರಹಣ ಸರಿ ಇಲ್ಲ, ಏನು ಬೇಕಾದ್ರೆ ತಿಂತೀವಿ ಅನ್ನೋ ರೋಗವೇ ರೋಗ ಅಂತ ನಾವು ಅನ್ನೋದು. ದೇವರು ಹೇಳಿದಂತಹ ಇರಲಿ, ಅವ್ರಿಗೇನೋ ಹೊಟ್ಟೆಯಲ್ಲಿ ಗಡ್ಡೆ ಆಗಲಿಲ್ಲ, ಅದೆಲ್ಲ ಸರಿ. ಆಗ ನೀನೊಂದಿಷ್ಟು ಸಾಧನೆಯನ್ನು ಮಾಡಿಕೊಳ್ಳಿಕ್ಕಾಗಲಿಲ್ಲಲ್ಲ, ಒಂದಿಷ್ಟು ಸಾಧನೆಯನ್ನು ಗ್ರಹಣ ಕಾಲದಲ್ಲಿ ಮಾಡಬೇಕು ಅಂತ ಇರಲಿ. ಅದಕ್ಕೆ ಇದು ಕೋಡ್ ಆಫ್ ಕಾಂಡಕ್ಟ್ ಇದೆ ಹೇಳಿದ್ದು. ಅನ್ನಾಹಾರದ ರಿಸ್ಟ್ರಿಕ್ಷನ್, ನೀವು ಸುಮ್ಮನೆ ಉಪವಾಸ ಕೆಡವುತ್ತೀರಿ ಅಲ್ಲ. ಇದಕ್ಕಾಗಿ ನಾನೇನು ಮಾಡಲಿಲ್ಲ. ಏನದು ವಿಧಿನ ತೀರ್ಥಯಾತ್ರೆ ಮಾಡಬೇಕಾದರೂ ಉಪವಾಸ ಮಾಡಿಸೋದು ಈ ಕಾರಣದಿಂದ. ಸ್ವಲ್ಪ ಆಹಾರ ಕಮ್ಮಿ ತಗೊಳ್ರಿ, ಊರಲ್ಲದ ಊರಿಗೆ ಬಂದಿರ್ತೀರಿ, ನಿಮ್ಮ ಡಾಕ್ಟರ್ಸ್ ಇಲ್ಲಿ ಸಿಗೋದಿಲ್ಲ, ಮೆಡಿಸನ್ ಸಿಗುತ್ತೋ ಇಲ್ಲೋ, ಸ್ವಲ್ಪ ಲೈಟಾದ ಫುಡ್ಡು ಯಾತ್ರೆಯಲ್ಲಿದ್ದರೆ ಒಳ್ಳೆಯದು. ಮಾಡೋರಿಗೂ ಸುಖ, ಊಟ ಮಾಡೋರಿಗೂ ಸುಖ, ಇಬ್ಬರಿಗೂ ಸುಖ. ನ ಪೂಜಿತ ವಿಪ್ರಗಣಾ, ಒಳ್ಳೆಯ ಒಂದಿಷ್ಟು ವಿಪ್ರರು ಚೆನ್ನಾಗಿ ಅಧ್ಯಯನ ಮಾಡಿದ ಜ್ಞಾನಿಗಳ ಗುಂಪನ್ನು ನೋಡಿದಾಗ ಪೂಜೆ ಮಾಡಲಿಲ್ಲ. ಸುರಾಪಗಾಹ, ದೇವನದಿಗಳನ್ನು ನಾನು ಸೇವೆ ಮಾಡಲಿಲ್ಲ. ನಚಾಶ್ರಿತ ಸತ್ಪುರುಷಾನ ಸೇವಿತಾ, ಸಜ್ಜನರ ಸಹವಾಸ ಮಾಡಲಿಲ್ಲ. ಪರೋಪಕಾರ ನ ಕೃತ ಕದಾಚನ, ಪರರಿಗೆ ಉಪಕಾರ ಅನ್ನೋದನ್ನ ಮಾಡಲೇ ಇಲ್ಲ. ಅದಕ್ಕೆ ನಿನ್ನನ್ನು ಎಳ್ಕೊಂಬರ್ತಾ ಇರೋದು. ಬಾ, ಏನಾದರೂ ಜಲಾಶಯ ನಿರ್ಮಾಣ ಮಾಡಿದೆ ಹಾಗೆಲ್ಲ ಮಾಡೋರು, ಕೆರೆ ಬಾವಿ ಕಟ್ಸೋರು, ಇಷ್ಟಾಪೂರ್ತ ಅಂತ ಕರೀತಾರೆ. ಯಾರೋ ಪುಣ್ಯಾತ್ಮರು ಮಾಡಿದ ಆ ನೀರನ್ನು ಸೇದಿ ಊರೆಲ್ಲ ಬದುಕೋದು, ನೀರು ಕುಡಿದು ಆ ಪುಣ್ಯಾತ್ಮ ಚೆನ್ನಾಗಿರಲಿ ಅನ್ನೋರು. ಇವತ್ತು ಕೆರೆ ಬಾವಿಗಳನ್ನು ಕಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲೋ ಮಠವೋ ಛತ್ರವೋ ಯೋಗ್ಯರೋ ಬೋರ್ವೆಲ್ಲೋ ಬಾವಿನೋ ತೋಡಿಸ್ತಾ ಇದ್ರೆ ನಮ್ಮ ಕಾಂಟ್ರಿಬ್ಯೂಷನನ್ನು ಒಂಚೂರು ಕೊಟ್ಟರು ಪುಣ್ಯ ಇದೆ. ಎಲ್ಲಿವರೆಗೂ ಆ ನೀರಿನಿಂದ ಅಭಿಷೇಕ ಆಗತ್ತೆ ಅಲ್ಲಿವರೆಗೂ ನಾವು ಶೇರ್ ಹೋಲ್ಡರ್ ಅಂತ. ಅಲ್ಲಿವರೆಗೂ ಒಂದು ದಿವಸ ದೇವರ ತಲೆ ಮೇಲೆ ನಿನ್ನ ಆ ಬೋರ್ವೆಲ್ದೋ ಬಾವಿಯದ್ದೋ ನೀರು ಬಿದ್ದರೆ ಪಟ್ಟಂತ ನಿನಗೊಂದಿಷ್ಟು ಪುಣ್ಯ ಬಂದಿರತ್ತೆ. ಎಂತಹ ಪುಣ್ಯ! ಅದನ್ನು ನಾನು ಮಾಡಲಿಲ್ಲ. ಮನುಷ್ಯರಿಗೆ, ಪಶು ಪಕ್ಷಿಗಳಿಗೆ, ಆಹಾರಕ್ಕೆ, ನೀರಿಗೆ ಏನಾದರೂ ಮಾಡಬೇಕಂತ. ಸರ್ವೇ ಜನಾ ಸುಖಿನೋ ಭವಂತು. ಪ್ರಾಣಿಗಳಿಗೆ ಒಂದಿಷ್ಟು ಕಾಳನ್ನು ಹಾಕೋದು. ಈಗ ಪಲಿಮಾರು ಸ್ವಾಮಿಗಳು, ಪೇಜಾರ ಸ್ವಾಮಿಗಳು ದಿನ ಸಾವಿರಾರು ಪಕ್ಷಿಗಳೆಲ್ಲ ಬಂದು ಕೂಡೋದು, ಮಧ್ಯ ಸರೋವರದ ಮೇಲೆ ಕಾಳನ್ನು ಹಾಕೋರು, ಪಕ್ಷಿಗಳೆಲ್ಲ ತಿಂದು ಹೋಗೋದು. ಸುತ್ತು ನಮ್ಮ ಕೈಲಾದ ಇಡೀ ಜಗತ್ತಿನ ಎಲ್ಲ ಪ್ರಾಣಿ ಸಂಕುಲಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ. ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟನ್ನು ಮಾಡೋದು. ಒಂದು ಬಕೆಟಲ್ಲಿ ನೀರನ್ನು ಇಟ್ಟರೆ ಪಾಪ ಬಿಸಿಲುಗಾಲದಲ್ಲಿ ಆಕಳು ಬಂದು ನೀರು ಕುಡಿದು ಹೋಗುತ್ತೆ, ಪಶು ಪಕ್ಷಿಗಳು ನೀರು ಕುಡಿಯತ್ತೆ. ಗೋವಿಪ್ರವೃತ್ತ್ಯರ್ಥಂ, ಗೋವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಏನಾದರೂ ಒಂದು ವೃತ್ತಿ ಜೀವನವನ್ನು ಕಲ್ಪಿಸಲಿಲ್ಲ. ನ ನಿತ್ಯದಾನಂ, ನಿತ್ಯದಲ್ಲಿ ಏನಾದರೂ ದಾನ, ನಿತ್ಯದಾನ ಅಂತಿರತ್ತೆ. ಒಂದು ಹಿಡಿ ಅಕ್ಕಿಯನ್ನು ತೆಗೆದಿಡೋದು, ತಿಂಗಳಿಗೆ ಅದನ್ನು ಎಲ್ಲಿ ಪಾಠ ಪ್ರವಚನ ನಡೆಯುತ್ತೋ ಅಲ್ಲಿ ಹೋಗಿ ಕೊಟ್ಟು ಬರೋದು. ನಮ್ಮ ಮನೆಯಲ್ಲೇ ದಿನ ಊಟ ಹಾಕಬೇಕು. ಇವತ್ತಿನ ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗಿದೆ. ಯಾರೂ ನಮ್ಮ ಮನೆಗೆ ಬರೋದಿಲ್ಲ. ದಿನಾ ನಾವು ಊಟ ಮಾಡೋದು ಅಂದರೆ ಅದೊಂದು ವೈಶ್ವಾನರ ಯಜ್ಞ. ಆ ಯಜ್ಞಕ್ಕೆ ಒಬ್ಬ ಸಾಕ್ಷಿ ಬೇಕಂತ. ಅವನಿಗೆ ಊಟಕ್ಕೆ ಹಾಕಿ ಬಡಿಸಿ ನಾವು ಊಟ ಮಾಡಬೇಕಾಗಿತ್ತಂತೆ. ಇವತ್ತು ಯಾರು ಬರ್ತಾರೆ? ಇವತ್ತಿನ ಜೀವನದ ಶೈಲಿಯಲ್ಲಿ ಅದೆಲ್ಲ ಸಾಧ್ಯವೇ ಇಲ್ಲದ ಪ್ರಶ್ನೆ ಇದು. ಹಾಗಾದರೆ ಒಂಚೂರು ಎತ್ತಿಡು, ಒಂಚೂರು ತಿಂಗಳಿಗಾಗುವಷ್ಟು ಎಲ್ಲಾದರೂ ಪಾಠ ಪ್ರವಚನ ನಡೆಯೋ ಕಡೆ ಕೊಡು. ಗವಾನ್ನಿಕ ಅನ್ನೋದಕ್ಕೆ ಬರೀತಾ ಏಕಸ್ಯಾಗೋಹೋ ಏಕಾಹ ತೃಪ್ತಿಜನಕಂ ತೃಣಾದಿ. ಒಂದು ಆಕಳಿಗೆ ಒಂದು ದಿವಸದ ಗೋಗ್ರಾಸ ಎಲ್ಲೋ ಕಟ್ಟಿರ್ತಾರೆ. ಒಂದು ದಿವಸದ ಗೋಗ್ರಾಸವನ್ನು, ಹುಲ್ಲನ್ನು ಕೊಡಬೇಕು. ತುಂಬ ಪುಣ್ಯ ಇದೆ ಗೋಗ್ರಾಸದ ಕೊಟ್ಟರೆ. ಅದನ್ನು ನಾ ಮಾಡಲಿಲ್ಲ. ನ ವೇದಶಾಸ್ತ್ರಾರ್ಥವಚ ಪ್ರಮಾಣಿತಂ, ವೇದ ಶಾಸ್ತ್ರ ಇವುಗಳನ್ನು ಪ್ರಮಾಣ ಅನ್ನಲಿಲ್ಲ. ಪುರಾಣವನ್ನು ಕೇಳಲಿಲ್ಲ. ಅದನ್ನೇ ಅಂತಾರೆ, ಭಗವತರೊಡಗೂಡಿ ಒಂದಿನ ಉಪವಾಸ ಜಾಗರ ಮಾಡಲಿಲ್ಲ. ಇದ್ಯಾವುದೂ ನಾವು ಕೇಳಿಲ್ಲ ಅನ್ನೋ ಹಾಗೆ ಇಲ್ಲ, ಕನ್ನಡದಲ್ಲೇ ಮಾಡಿಕೊಟ್ಟ್ಯಾರ. ಭಗವತರೊಡಗೂಡಿ ಒಂದಿನ ಉಪವಾಸ ಜಾಗರ ಮಾಡಲಿಲ್ಲ. ರಾಗದಿ ಶುಕ ಮುನಿ ಪೇಳದ ಹರಿಕತೆ ಸಂಯೋಗವೆಂಬುದಿಲ್ಲ. ನೀಗುವಂತ ಭವ ಭಯದ ಭಕುತಿ ವೈರಾಗ್ಯವೆಂಬುದಿಲ್ಲ. ಯೋಗಿ ವಂದ್ಯ ಗೋಪಾಲ ವಿಠ್ಠಲ ತಲೆಬಾಗಿ ನಿನ್ನನು ಬೇಡಿಕೊಂಬೆ. ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಪೋದವಲ್ಲ. ಪಾವಟಿಗೆಗಳು ಅಂದರೆ ಸ್ಟೆಪ್ಸ್.
ನಾವು ಜೀವನದಲ್ಲಿ ಏನೇನೋ ಸ್ಟೆಪ್ಸ್ ಹಾಕ್ಕೊಂಡಿರ್ತೀವಲ್ಲ, ನಮ್ಮದೇ ಆದದ್ದು ಒಂದೇನೋ ಹಾಕ್ಕೊಂಡಿರ್ತೀವಿ. ಒಂದು 20-22 ವರ್ಷಕ್ಕೆ ಓದು ಮುಗಿಸಿ, ಆಮೇಲೆ BE ME ಮಾಡಿ, ಅದಾದ ಮೇಲೆ ಒಂದೊಳ್ಳೆ ಮಲ್ಟಿನ್ಯಾಷನಲ್ ಕಂಪನಿ ಕೆಲಸಕ್ಕೆ ಸೇರಿ 24 ವರ್ಷಕ್ಕೆ ಒಂದು ಒಳ್ಳೆ ಹುಡುಗಿನ ಮದುವೆ ಆಗಿ, ಆಮೇಲೆ 30 ವರ್ಷಕ್ಕೆ 2 ಮಕ್ಕಳು, ಆಮೇಲೆ 40 ವರ್ಷಕ್ಕೆ ಅವ್ರಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಟ್ಟು, 45 ವರ್ಷ 50 ವರ್ಷ ಆದಮೇಲೆ ನಾನೊಂದು 2-3 ಮನೆ ಕಟ್ಟಿಕೊಂಡು, ಆಮೇಲೆ ಇನ್ನು 40 ವರ್ಷದವರೆಗೂ ಹೆಣ್ಣನ್ನು ನೋಡೋದೇ ಆಗತ್ತೆ. ಇವನು ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಪೋದವಲ್ಲ. ಭಗವಂತನ ಸಂಕಲ್ಪ ಬೇರೆ ಒಂದಿದೆಯಪ್ಪ. ಸುಮ್ಮನೆ ನೀ ಏನೋ ಸಂಕಲ್ಪ ಮಾಡಬೇಡ, ಸಂಕಲ್ಪವೇ ಮಾಡಬೇಡ, ಹುಚ್ಚುಚ್ಚಾಗಿರು ಅಂತಲ್ಲ. ಸ್ವಾಮಿ, ಏನೋ ನಿನ್ನ ಸಂಕಲ್ಪಾನುಸಾರವಾಗಿ ನಾನು ಇಚ್ಛೆಯನ್ನು ಮಾಡಿದ್ದೇನೆ, ನೆರವೇರಿಸು. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ. ಒಳ್ಳೆಯದನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡು, ಆದರೆ ನಾನು ಹೀಗೇ ಇರ್ತೇನೆ ಹಾಗೇ ಇರ್ತೇನೆ ನಿಮ್ಮ ಅಪರಾಣೆ ಅನ್ಕೋಬೇಡ. ಅದೆಲ್ಲ ಆಮೇಲೆ, ಯಾಕೆಂದರೆ ತುಂಬ ನೋವಾಗತ್ತೆ. ನಾನು ಏನೇನೋ ಅಂದ್ಕೊಂಡಿದ್ದೆ ಎಲ್ಲ ವಿರುದ್ಧ ಆಯಿತು. ಅದಕ್ಕೆ ಯಾರೋ ಅಂದರು, ನೀ ಯಾಕೆ ಅನ್ಕೋತಿ, ಯಾಕೆ ಎಷ್ಟೋ ಸಲ ಅನ್ಕೋಬಾರ್ದು ಅನ್ಕೋತೀನಿ, ಆದರೂ ಅನ್ಕೊಂಡ್ಬಿಡ್ತಾ ಇರ್ತೇನೆ ಅಂತ. ಅವನಿಟ್ಟಾಗಿರ್ತೇನೆ ಅನ್ನೋ. ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಪೋದವಲ್ಲ. ಮರಳಿ ಪರಿ ಜನುಮವು ಬರುವ ಭರವಸೆ ಅಂತೂ ಇಲ್ಲ. ಪರಿಪರಿ ವಿಷಯದ ಆಸೆಯು ಎನಗೆ ಪಿರಿದು ಆಯಿತಲ್ಲ. ಹರಿಯ ಜಗದಿ ನೀನೊಬ್ಬನಲ್ಲದೆ ಪೊರೆವರಿನ್ನಾರು ಇಲ್ಲವಲ್ಲ. ಹೆಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ. ಭರ್ತರ್ಮಯ ನೈವ ಕೃತಮ್ಮಿತಮ್ಮ ಚ. ಸರಿ, ಹೆಣ್ಣು ಸತ್ತಿದ್ರೆ ಏನು ಅನ್ಕೋಬಹುದು? ಇದು ಗಂಡಸರದಾಯ್ತು. ಅದನ್ನೂ ಹೇಳ್ತಾರೆ ವೇದವ್ಯಾಸದೇವರು. ನಾನು ಎಂದೂ ಗಂಡನ ಮಾತೇ ಕೇಳಲಿಲ್ಲ, ಈಗ ಅನ್ನಿಸ್ತಾ ಇದೆ ಕೇಳಬೇಕು ಅಂತ. ಅವರಿಲ್ಲೇ ಇಲ್ಲ. ಪತಿವ್ರತಂ ನೈವ ಕದಾಪಿ ಪಾಲಿತಂ ನ ಗೌರವಂ ಕ್ವಾಪಿ. ನನ್ನ ಅತ್ತೆ ಮಾವನಿಗೆ ಗೌರವ ಕೊಡಲಿಲ್ಲ, ಹಿರಿಯರಿಗೆ ಗೌರವ ಕೊಡಲಿಲ್ಲ. ಅದಕ್ಕೆ ನಿನ್ನನ್ನು ಇಲ್ಲಿ ಎಳ್ಕೊಂಬರ್ತಾ ಇರೋದು. ಮಾಸೋಪವಾಸೈ, ಮಾಸಕ್ಕೆ 15 ದಿವಸಕ್ಕೆ ಒಂದು ಉಪವಾಸ ಬರುತ್ತೆ, ಅದು ಮಾಡಲಿಲ್ಲ. ಚಾಂದ್ರಾಯಣ, ಗೋವಿಂದ, ಏಕಾದಶಿನೇ ಮಾಡಿದ್ರೆ ಚಾಂದ್ರಾಯಣ ಮಾಡೋದಿಲ್ಲ. ನಾನು ಏನೂ ಮಾಡಲೇ ಇಲ್ಲ. ಹೀಗೆಲ್ಲ ಅಂದ್ಕೊಂಡು ನಂಗೆ ಒಂದೇ ಒಂದು ಸಲ ಮನುಷ್ಯ ದೇಹ ಕೊಡ್ತೀರಾ? ನಗತಾರವ್ರು. ಇದು ಎಷ್ಟು ಸಲ ಬಂದಿರೋದು ನಿನಗೆ? ನಾಯಿ ಬಾಲ ಡೊಂಕೆ ಕೊಟ್ಟಾಗೆಲ್ಲ ಅಂತಿ, ಅಪನಾಣೆ ಮಾಡೋದಿಲ್ಲ. ಇದೊಂದು ಸಲ ಕೊಟ್ಬಿಡ್ರಿ ನೋಡ್ರಿ ಹೇಗಿರ್ತೀನಿ ಅಂತ. ಎಷ್ಟೋ ಸಾವಿರ ಬಾರಿ ಆಗಿದೆ. ಮುಚ್ಚು ಬಾಯ್ ಅಂತ. ಆದಮೇಲೆ 27ನೇ ದಿವಸಕ್ಕೆ ಒಂದು ಯಾವುದೋ ಪಟ್ಟಣ ಕರ್ಕೊಂಬರ್ತಾರೆ. ಇಲ್ಲಿ ಯಾರಾದರೂ ಶ್ರಾದ್ದ ಮಾಡಿದರೆ ಅದನ್ನು ತಿಂತಾನೆ. ಅಲ್ಲಿ ಏನಾಗತ್ತೆ, ಧನಾನಿ ಭೃತ್ಯ ಮಾತ್ರಾಣಿ, ತನ್ನೋರ್ನೆಲ್ಲ ನೆನೆಸ್ಕೋತಾನಂತೆ. ಅಲ್ಲ, ನಾ ಬಂದು 10-15 ದಿವಸ ಆಗಲಿಲ್ಲ, ಆಯ್ತಪ್ಪ 15 + 12, 12ನೇ ದಿವಸ ಹೊರಟಿದ್ದು, 15 ದಿವಸ, 27ನೇ ದಿವಸ. ಅಲ್ಲ, ನಮ್ಮ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿ ಊಟ ಗೀಟ ಮಾಡ್ತೀಯಾರ? ದುಃಖದಲ್ಲಿ ಇನ್ನೂ 2 ಜಾಸ್ತಿ ಹೊಡಿತಾ ಇದ್ದಾರೆ. ಯಾರೂ ಸತ್ತಿಲ್ಲ, ಏನು ಕಾಳಜಿ ಮಾಡಿ. ಅನಿವಾರ್ಯ, ಏನು ಬಿಡೋದಿಲ್ಲ. ಆದರೆ ಯಾರೂ ತಥಾ ಪ್ರೇತಾಂಸ್ತು ಪ್ರತ್ಯತ್ಯ ಕ್ವದನಂ ಕೊಸುತ ಜಾಯ. ಅಲ್ಲೋ, ಎಲ್ಲಿ ಹೆಂಡತಿ, ಎಲ್ಲಿ ಮಕ್ಕಳು? ನೀನು ಮಾಡಿದ ಪಾಪ ಪುಣ್ಯ ಮಾತ್ರ ಬರೋದಪ್ಪ. ಯಾರು ಬರ್ತಾರೆ ನಿನಗೆ? ಏನು ಬರುವುದೋ ಸಂಗಡ, ಏನು ಬರುವುದೋ. ಹೊತ್ತು ನವಮಾಸ ಪರ್ಯಂತ ಗರ್ಭದಲ್ಲಿ ಹೆತ್ತು ಬಲು ನೋವು ಬೇನೆಗಳಿಂದಲಿ. ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತ ತಾಯಿ ಅತ್ತು ಕಳಹುವಳಲ್ಲದೆ ನೆರೆ ಬರುವಳೇನೆ. ಆರು ಸಂಗಡ ಬಹೋರಿಲ್ಲ. ನಾರಾಯಣ ನಾಮ ನೆರೆಬಾವುದಲ್ಲದೆ ಮತ್ತೆ ಪ್ರಾಣನು ತನುವ ಬಿಟ್ಟೋಗುವಾಗ ಎತ್ತಿವನ ಹೊರಗೊಯ್ದು ಹಾಕೆಂಬುವರು. ಎತ್ತಿದ ಕಸಕ್ಕಿಂತ ಕಡೆಯಾಯಿತಿ ದೇಹ, ವಿತ್ತವೆಟ್ಟಿದ್ದರು ಫಲವಿಲ್ಲ ಪ್ರಾಣಿ.
ಆರು. ಹೀಗೆ ಒಂದೊಂದೇ ತಿಂಗಳು ಒಂದೊಂದು ಪಟ್ಟಣದಲ್ಲಿ ಅಲ್ಲೆಲ್ಲ ಕೊಟ್ಟದ್ದನ್ನು ಇಲ್ಲಿ ಶ್ರಾದ್ದ ಮಾಡಿದರೆ ಅಲ್ಲಿ ಮೆಚೂರ್ ಆಗತ್ತೆ. ತಿಂತ 5 ತಿಂಗಳಿಗೆ ವೈತರಣಿ ಅನ್ನೋ ನದಿ, 6ನೇ ತಿಂಗಳು ಗೋದಾನ ಅಂತಾರೆ. ವಿತರಣೆ ಅಂದರೆ ಎಲ್ಲರಿಗೂ ಗೊತ್ತು, ಕನ್ನಡದಲ್ಲಿ ವಿತರಣೆ ಅಂದರೆ ಡಿಸ್ಟ್ರಿಬ್ಯೂಷನ್. ಅದನ್ನೇ ಸರಿಯಾಗಿ ಮಾಡಿದ್ರೆ ದಾನ ಅಂತ ಕರೆಸಿಕೊಳ್ಳತ್ತೆ. ವೈತರಣಿ ಅಂತ ನದಿಗೆ ಹೆಸರು ಬಂದದ್ದು ಯಾಕೆ ಅಂದರೆ ವೇದವ್ಯಾಸ ದೇವರಂತಾರೆ, ದಾನಂ ವಿತರಣಂ ಪ್ರೋಕ್ತಂ ಮುನಿಭಿಹಿ ತತ್ವದರ್ಶಿಭಿಹಿ. ಮುನಿಗಳು ತತ್ವಜ್ಞಾನಿಗಳು ದಾನಕ್ಕೆ ವಿತರಣೆ ಅಂತ ಕರೆದರು. ವಿತರಣೆಯನ್ನು ಮಾಡುವುದರಿಂದ ದಾಟಬಹುದಾದ ನದಿ ಯಾವುದೋ ಅದು ವೈತರಣಿ. ನೀನಾದರೂ ವಿತರಣೆ ಮಾಡಿದೆಯಾ? ಇಲ್ಲ ಸ್ವಾಮಿ, ನನಗಿದರ ಅರ್ಥ ಈಗೇ ಗೊತ್ತಾಗ್ತಾ ಇರೋದು. ಇಲ್ಲಿ ಬಂದ ಮೇಲೆ ನೀವು ಹೋಗಬೇಕಾಗಿತ್ತು ಪುರಾಣ ಕೇಳಲಿಕ್ಕೆ. ನಾವು ಹೋದ ಮೇಲೆ ಗರುಡ ಪುರಾಣ ಹೇಳಿಸಿದ್ರು. ಯಾರು ಹೋದಾಗೂ ನಾ ಭಯ ಅಂತ ಹೋಗಲೇ ಇಲ್ಲ. ಈಗ ನಾ ಏನು ಮಾಡಲಿ, ಬಾ ಅಲ್ಲಿ ಬೀಳು ಅಂತಾರೆ. ನೀ ಏನಾದರೂ ಗೋದಾನ ಮಾಡಿದ್ಯಾ? ಮಾಡಿದೆ ಅಂದ. ಮತ್ತು ಇಲ್ಯಾಕೆ ಬಂದು? ನಾ ಮಾಡಿದ್ದು ಅದಲ್ಲ, ನಮ್ಮನೆಗೆ ಯಾರು ಬಂದರೂ ಬಾಗಿಲಲ್ಲೇ ಹೇಳಿ ಕಳಿಸ್ತಾ ಇದ್ದೆ, ಯು ಕ್ಯಾನ್ ಗೋ ನೌ ಅಂತ. ಓಹೋ, ಆ ಗೋದಾನ ಅಪ್ಪ, ಅದಕ್ಕೆ ನೀ ಇಲ್ಲಿ ಬಂದು ಬಿದ್ದಿರೋದು. ಗೋದಾನ ಅಂದರೆ ಹಾಲನ್ನು ಕೊಡುವ ಗೋವನ್ನು ದಾನ ಮಾಡಬೇಕು. ಪಾತುಂಪಯಂ ಶೇಷಿಷವೇ ಕಿಲ ಗೋ ಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ ನಿರ್ವಾಣ ಹೇತುಮಲಭಿಟ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಮಧ್ವರು ಹುಟ್ಟುವ ಮುಂಚೆ ಮಧ್ವಾಚಾರ್ಯರ ಮನೆಯ ಪಕ್ಕದಲ್ಲಿ ಒಬ್ಬ ಇದ್ದ, ಪೂರ್ವಂತಿಲ್ಲಾಯ ಅಂತ. ಆತ ಮಧ್ವಾಚಾರ್ಯರ ಅಪ್ಪನಿಗೆ ಮಧ್ವಾಚಾರ್ಯರ ಅವತಾರ ಆದ ಕೂಡಲೇ ಒಂದು ಗೋದಾನ ಮಾಡಿದ. ಪಾಪ ಮನೆಯಲ್ಲಿ ಸಣ್ಣ ಮಗು ಇದೆ, ಬಾಣಂತನಕ್ಕೆ ಹಾಲು ಮೊಸರು ತುಪ್ಪ ಬೇಕಾಗತ್ತೆ, ನನಗೆ ವಯಸ್ಸಾಗಿದೆ, ಗೋದಾನ ಮಾಡಿದರೆ ಪುಣ್ಯ. ಅವರ ಮನೆಯಲ್ಲಿ ಮಗು ಇದೆ, ಮಧ್ಯಗೆ ಭಟ್ಟರು ಶ್ರೋತ್ರಿಯರು, ನಿಜವಾಗಲೂ ದೊಡ್ಡ ಭಾಗ್ಯ ಒಂದು. ಅವನ ಮನೆಯ ಹಾಲನ್ನು, ಅವನು ಕೊಟ್ಟ ಗೋವಿನ ಹಾಲನ್ನು ಶ್ರೀಮದಾಚಾರ್ಯರು ಪಾನ ಮಾಡಿದ್ರು. ಏನು ಪುಣ್ಯ ಕೊಟ್ಟರು ಗೊತ್ತಾ? ಅವನು ಕೆಲವೇ ದಿನಕ್ಕೆ ಕೃಷ್ಣಾರ್ಪಣ ಆದ ಮೇಲೆ ಮಧ್ವರು ಮಾಡಿದ ದೊಡ್ಡ ಉಪಕಾರ, ಅವನ ಮನೆಯಲ್ಲೇ ಅವನಿಗೆ ಅವನು ಮಗನಾಗಿ ಅಂದರೆ ಮೊಮ್ಮಗನಾಗಿ ಹುಟ್ಟುವಂತೆ. ಅವನ ಮಗ ಅಪ್ಪನ ಶ್ರಾದ್ದ ಮಾಡ್ದ, ಅಪ್ಪ ಮಗನಿಗೆ ಮಗನಾಗಿ ಹುಟ್ಟಿ ಅಂದರೆ ತನಗೆ ತಾನೇ ಮೊಮ್ಮಗ. ಮಧ್ವರಿಂದ ಶಾಸ್ತ್ರವನ್ನೇ ಕೇಳದಂತೆ. ಎಲ್ಲಿ ಹಾಲು, ಎಲ್ಲಿ ಶ್ರೀಮದಾಚಾರ್ಯರ ಶಾಸ್ತ್ರ, ಕ್ಷೀರಸಾಗರವನ್ನು ಕೊಡೋ ಶಾಸ್ತ್ರ ಶ್ರೀಮದ್ ಆನಂದ ತೀರ್ಥರದು. ಇವನು ಕೊಟ್ಟದ್ದು ಒಂದು ಆಕಳು. ಸೊ ಗೋದಾನವನ್ನು ಮಾಡಿದರೆ, ಅದು ಸತ್ಪಾತ್ರರಿಗೆ ಮಾಡಿದರೆ ಬಹಳ ಪುಣ್ಯ ಇದೆ. ನೀನೇನಾದರೂ ಗೋದಾನ ಮಾಡಿದ್ಯಾ? ಈ ನದಿ ದಾಟ್ಬೋದಾಗಿತ್ತು, ಮಾಡಿಲ್ಲ ಸ್ವಾಮಿ. ಹೋಗಲಿ, ಹಾಳಾಗೋಲಿ, ಮಾಡುವಂಥ ಒಳ್ಳೆ ಮಕ್ಕಳನ್ನಾದರೂ ಪಡೆದ್ಯಾ? ಅಯ್ಯೋ, ನಾನೇ ವಾಸಿ, ನಮ್ಮ ಅಣ್ಣಂದರು ನಮ್ಮ ಮಕ್ಕಳು, ಅದಕ್ಕೆ ಬಾ ಅಂಥೇಳಿ ಅಲ್ಲೇ ಆ ನದಿಯಲ್ಲೇ ಹಾಕಿಟ್ಬಿಡ್ತಾರೆ. ಕೀವು, ರಕ್ತ, ಮಾಂಸ ಅವುಗಳಲ್ಲಿ ಬಿದ್ದು ಒದ್ದಾಡ್ತಾ ಬರಬೇಕು. ಇದಾದ ಮೇಲೆ ಯಮಧರ್ಮರಾಜನ ಮನೆಯಲ್ಲೇ ಹೇಳ್ತಾರೆ, ಸ್ವಾಮಿ ಒಬ್ಬ ವ್ಯಕ್ತಿ ಬಂದಿಯಾನೆ, ಒಂದು ಕೇಸನ್ನು ಕರ್ಕೊಂಡ್ಬಂದಿದ್ದೇವೆ. ಅವರು ಚಾರರಿಗೆ ಹೇಳ್ತಾರೆ, ಅದು ಒಂದು ಪ್ರೋಟೋಕಾಲ್ ಇದೆ, ಸೀದಾ ಒಳಗೆ ನುಗ್ಗೋ ಹಾಗಿಲ್ಲ. ಚಾರರು ಇರ್ತಾರೆ, ಗೇಟ್ ಕೀಪರ್ಸ್ ಅಂತ ಬೇಕಾದ್ರೆ ಅಂದ್ಕೊಳ್ರಿ. ಅವರು ಹೋಗಿ ಚಿತ್ರಗುಪ್ತರಿಗೆ ಹೇಳ್ತಾರೆ, ಸ್ವಾಮಿ ಯಾರೋ ಒಬ್ಬರು ಬಂದ್ಯಾರೆ. ಚಿತ್ರಗುಪ್ತರು ಯಮಧರ್ಮರಾಜನ ಮುಂದೆ ನಿವೇದನೆ ಮಾಡ್ಕೊಳ್ತಾರೆ, ಇದೇ ದಕ್ಷಿಣದ ಬಾಗಲಲ್ಲಿ ಒಬ್ಬ ಬಂದಿಯಾನೆ, ಕರ್ಕೊಂಬನ್ರಿ ಒಳಗೆ. ನಿಲ್ಲಿಸ್ತಾರೆ ಯಮಧರ್ಮರಾಜನ ಮುಂದೆ. ಗರುಡ ಉವಾಚ ಯಮ ಮಾರ್ಗಮತಿಕ್ರಮ್ಯ. ಸ್ವಾಮಿ ಮಾರ್ಗದ ಬಗ್ಗೆ ಹೇಳಿದ್ರೆ ಭಯ ಆಯ್ತು. ಕಲ್ಲು ಮುಳ್ಳು, ಆ ಮಾರ್ಗ, ನಾಯಿ ನರಿ ಎಲ್ಲ ಕಚ್ಚೋದು ತಿನ್ನೋ ಸಾಕಾಗಿ ಹೋಗುತ್ತೆ. ಹೋಗಲಿ, ಯಮಧರ್ಮರಾಜನ ಮನೆಗೆ ಬಂದರೆ ಏನಾದರೂ ಒಂದು ರೂಮ್ ಕೊಟ್ಟು ಅಲಾಟ್ ಮಾಡಿ ನೀವು ಈ ರೂಮಲ್ಲೇ ಇದ್ದುಬಿಡ್ರಿ ಅಂತಾನ. ಏನೇನಾಗತ್ತೆ ಹೇಳ್ತೀನಿ ಕೇಳ್ರಪ್ಪ ಅಂದರು. 44 ಯೋಜನ ಯಮಧರ್ಮರಾಜನ ಮನೆ. ಆ ಮನೆ ಎಂಟ್ರಾಗೋ ಕಾಲಕ್ಕೆ ಎಲ್ಲ ಕಡೆ ಹಾ ಹೋ ಅಂತ ಅಳು ಕೇಳಿಸ್ತಾ ಇರತ್ತೆ, ಏಟುಗಳು ತಿಂದವರು. ಅಲ್ಲಿ ಪ್ರತಿಹಾರರಿಗೆ ಹೇಳದ ಮೇಲೆ ಯಮಧರ್ಮರಾಜನ ಮುಂದೆ ನಿಲ್ಲಿಸ್ತಾರೆ. ಅಲ್ಲ ರೀ, ನಾವೆಲ್ಲೋ ಭೂಲೋಕದಲ್ಲಿ ಪಾಪ ಮಾಡೋದು,
ಯಾರಿಗೂ ಗೊತ್ತಾಗದಂತೆ ಮಾಡಿರ್ತೀವಿ. ಎಷ್ಟೋ ಜನ ಮಾಡೋ ಪಾಪಗಳು ಪಾಪ ಅವ್ರ ಹೆಂಡತಿ ಮಕ್ಕಳಿಗೆ ಗೊತ್ತಾಗಿರಲ್ಲ. ಇವ್ರನ್ನ ಏನು ಅಂದ್ಕೊಂಡಿರ್ತಾರೋ, ಅಯ್ಯೋ ನಮ್ಮ ಯಜಮಾನ್ರಪ್ಪ, ನಿಜವಾಗಲೂ ಅವ್ರನ್ನ ನೋಡಿ ನನಗೆ ಅದೇನು ತುಕಾರಾಮೋ ಅಥವಾ ಇನ್ನು ತುಳಸಿದಾಸೋ ಯಾರು ಅಲ್ಲಿ, ಯಾಕೆ ಅವ್ರು ಏನ್ರಿ ಏನೂ ತಿನ್ನಲ್ಲ, ಏಕಾಸಿನೂ ತಿನ್ನಲ್ಲ, ದ್ವಾದಶಿನೂ ತಿನ್ನಲ್ಲ, ಕಾಣೋ ಥರಾನ ಅಂದರು ಯಾರೋ. ಬಾಯಿ ಮುಚ್ಚರಿ, ಕಾಣೋ ಥರಾನೂ ಅಲ್ಲ, ಕಾಣದೆ. ಅವನು ಆಗಾಗ ಅಡುಗೆ ಮನೆಗೆ ಹೋಗೋ ಅರ್ಧ ಗಂಟೆ ಜಪ ಅಂತ ಬರೋನು. ಏನು ಜಪ ಇಲ್ಲ, ಬಾಯಿಗೆ ಹಾಕ್ಕೊಂಡು ಈಗ ಬರೋನು. ನಾನು ಮಾಡುವ ನಿಷಿದ್ಧ ಕರ್ಮಗಳು, ನಾನು ಮಾಡಿದ ಪಾಪಕರ್ಮಗಳು ಅಂತ ನೀವೇನಂತೀರಿ, ಕಾಣುವಂತೆ ನಾನು ಮಾಡೋದಿಲ್ಲ. ಇನ್ನೂ ಸ್ವಲ್ಪ ಸಭ್ಯತೆ ಇದೆ ಪಾಪ ಮಾಡುವವರಿಗೆ, ಎಲ್ಲರಿಗೂ ಕಾಣೋ ಥರ ಯಾಕೆ ಮಾಡೋದು ಅಂತ. ಇದೆಲ್ಲ ಎಲ್ಲಿ ಗೊತ್ತಾಗತ್ತೆ? ನೀವು ಸುಮ್ಮನೆ ಆಚಾರಗಳು ಏನೇನೋ ಬರ್ಕೊಂಡು ಇದ್ದವ್ರಿಗೆಲ್ಲ ಭಯಪಡಿಸಿ ಅವರಿಂದ ದಕ್ಷಿಣೆ ತೊಗೊಳ್ಳಿಕ್ಕೆ ಇವೆಲ್ಲ ಮಾಡಿರೋದು ಅಷ್ಟೇ. ನಮಗೆ ಗೊತ್ತಿದ್ದು ಬಂಡಲ್ ಹೋಗಿದ್ದಾರೆ, ಅವ್ರ ಹೆಸರಲ್ಲಿ ಅದು ಮಾಡಿರಿ, ಇದು ಮಾಡಿರಿ, ಆ ದಾನ ಮಾಡಿರಿ, ಈ ದಾನ ಮಾಡಿರಿ ಅಂತ ನೀವು ಆಚಾರಗಳು ಚೆನ್ನಾಗಿ ಜೋಬ್ ತುಂಬ್ಕೋತೀರಿ. ಸರ್ವಥ ಇದೆಲ್ಲ ನಾವು ನಂಬಲ್ಲ. ಯಾರು ಗೊತ್ತಿರುತ್ತೆ ನಮ್ಮದು? ಅದಕ್ಕಂದ್ರು ಬ್ರಹ್ಮದೇವರ ಮಕ್ಕಳು ಇಬ್ಬರಿದ್ದಾರೆ, ಶ್ರವಣ, ಶ್ರವಣಿ. ಶ್ರವಣ ಅನ್ನುವ ಗಂಡು ಮಕ್ಕಳ ಗುಂಪು, ಶ್ರವಣಿ ಅನ್ನುವ ಹೆಣ್ಣು ಮಕ್ಕಳ ಗುಂಪು. ಅವರಿಗೆ ಬ್ರಹ್ಮದೇವರ ಒಂದು ವ್ಯವಸ್ಥೆ ಇದೆ. ದೂರಶ್ರವಣ ವಿಜ್ಞಾನ ದೂರದರ್ಶನ ಚಕ್ಷುಷಃ. ದೂರದಲ್ಲಿ ಮಾತಾಡಿದ್ದು ಕೇಳತ್ತೆ, ದೂರದಲ್ಲಿ ಮಾಡಿದ್ದು ಕಾಣತ್ತೆ. ಇವತ್ತು ದೂರದರ್ಶನ ಬಂದಿದೆ, ಹೊಸದಾಗಿ ಡೆವಲಪ್ ಆಗಿದೆ. ಈಗೊಂದು 50 ವರ್ಷದ ಕೆಳಗೆ ಈ ದೇಶಕ್ಕೆ ದೂರದರ್ಶನ ಅನ್ನೋದು ಮಿರಾಕಲ್. ಅದು ಟಿ ವಿ ಎಲ್ಲೋ ಬಾಂಬೆಯಲ್ಲಿ ಎಲ್ಲೋ ಇತ್ತು, ಬೆಂಗಳೂರಿಗೆ ಇನ್ನೂ ಬಂದಿರಲಿಲ್ಲ. ಮದ್ರಾಸಲ್ಲಿ ಅವ್ರ ಮನೆಗೆ ಹೋದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡಿ, ಅದು ರೀಜನಲ್ ಪ್ರೋಗ್ರಾಮ್ ಚೂರು ಬರೋದು, ಅದನ್ನು ನೋಡೇ ಆನಂದ. ಇವತ್ತೇನು ನಮ್ಮ ನಿಮ್ಮ ಕೈಯಲ್ಲಿ ವಾಚಲ್ಲಿ ಇಂಟರ್ನೆಟ್ ಬಂದು ಸದಾ ಟಿ ವಿ ನೋಡ್ಕೊಂಡು ಮುಂದೆ ಹೋಗ್ತಾ ಇರ್ಬೋದು. ಪ್ರಪಂಚದ ಎಲ್ಲ ಸುದ್ದಿಗಳು ಮುಷ್ಟಿ ಮೇ ಮಿಟ್ಟಿ ಹೈ ಅಂತಾರಲ್ಲ, ಹಾಗಾಗಿದೆ. ಈ ತಲೆಯನ್ನು ಕೊಟ್ಟ, ಈ ತಲೆ ಉಳ್ಳವರಿಗೆ ಇದಿದೆ ಅಂದರೆ, ತಲೆ ಕೊಟ್ಟ ದೇವರಿಗೆ, ಬ್ರಹ್ಮದೇವರಿಗೆ ಅವರು ವ್ಯವಸ್ಥೆ ಮಾಡ್ಕೊಳ್ಳದೆ ಇರ್ತಾರ? ಇವತ್ತೆಲ್ಲೆಲ್ಲ ಮಾಡ್ಕೊಂಡ್ಯಾರು. ಎಂಥ ಸೂಕ್ಷ್ಮವಾದ ಪ್ರದೇಶದ ಒಳಗೆ ಹೋದರೂ ಆ CCTV ಕಾಣದಂತೆ ಇಟ್ಕೊಂಡ್ಯಾರೆ. ಇವನು ಮಾಡಿದ ಅಪರಾಧ ಕಾಣುತ್ತೆ. ಕಾಣೋದೆಲ್ಲಿ? ಕ್ಲೀನಾಗಿ ಅಲ್ಲಿ ಬರ್ತಿರತ್ತಲ್ಲ. ಎಲ್ಲ ತುಂಬ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ CCTV ಇಟ್ಟಿರ್ತಾರೆ. ಯಾಕೆಂದ್ರೆ ಆ ಕೆಲಸಗಾರರು ಕಳ್ಳತನ ಮಾಡಬಾರ್ದು, ಆ ಕೆಲಸಗಾರರು ಬಾಯಿಗೆ ಹಾಕೋಬಾರ್ದು, ಬಂದ ಕಸ್ಟಮರು ಯಾವುದನ್ನೋ ಬ್ಯಾಗ್ ಹಾಕೋಬಾರ್ದು. CCTVನೆಲ್ಲ ಕಡೆ ಇಟ್ಟು ನೋಡ್ತಾ ಇರ್ತಾರೆ, ಮಾನಿಟರ್ ಮಾಡ್ತಿರ್ತಾರೆ. ಅದನ್ನು ಮೀರಿ ಕಳ್ಳತನ ಮಾಡ್ಬೋದು. ಅಂತೂ ನಾವು ನೀವೇ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಅಂದರೆ, ಜಡವಾದ CCTV ಕಣ್ಣಿಗೆ ಈ ತಾಕತ್ತಿದೆ ಅಂದರೆ ಬ್ರಹ್ಮದೇವರು ಸೃಷ್ಟಿ ಮಾಡಿದಂತಹ ಆ ದೇವತೆಗಳು. ದೂರಶ್ರವಣ ವಿಜ್ಞಾನ. ನೀನು ದೂರದಲ್ಲಿ ಏನೇ ಮಾಡಿದ್ದು ಕಾಣತ್ತೆ, ದೂರದಲ್ಲಿ ಏನೇ ಹೇಳಿದ್ದು ಕೇಳತ್ತೆ. ಕೆಲವೊಮ್ಮೆ ಗುಟ್ಟು ಗಿಟ್ಟು ಹೇಳಿರ್ತೀವಿ, ಆ ಕೇಳಿಸ್ಕೊಂಡವ್ರಿಗೆ ಸರಿಗೆ ಅರ್ಥ ಆಗಿರಲ್ಲ. ನೋಡು ಅಲ್ವಾ, ಅಯ್ಯ ನೀ ಏನು ಹೇಳ್ತೇವೆ ಅರ್ಥವೇ ಆಗಲ್ಲ. ಜೋರಾಗಿ ಹೇಳಬಾರ್ದು, ಅದನ್ನು ಬೇಡ ಬಿಡು ಅಂದ್ಬಿಡ್ತಾರೆ. ಆದರೆ ಇದು ಅವರು ಕೇಳಿಸ್ಬಿಡತ್ತೆ. ಅವ್ರು ನೋಟ್ ಮಾಡ್ಕೊ, ಪಾಪಿ ಇದನ್ನು ಹೇಳೋದೆಲ್ಲ ಚಾಡಿ ರಾ ಆ ಕಡೆ ಚೇಸ್ತಾಮಂತಾರವ್ರು. ತೇಷಾಂ ಪತ್ನ್ಯಸ್ತ್ರ. ಗಂಡಸರು ಮಾಡಿದ ಪಾಪಗಳನ್ನೆಲ್ಲ ಶ್ರವಣ ಅನ್ನೋ ದೇವತೆಗಳು ನೋಟ್ ಮಾಡ್ಕೊಂಡು ಬರ್ಕೊಂಡಿರ್ತಾರೆ. ಹೆಣ್ಣು ಮಕ್ಕಳು ಮಾಡಿದ ಎಲ್ಲ ಪಾಪಗಳನ್ನು ಬಚ್ಚಿಟ್ಟು ಮುಚ್ಚಿಟ್ಟು ಏನೇನು ಮಾಡ್ತೀವೋ ಎಲ್ಲ ಹೇಳಿಟ್ಬಿಡ್ತಾರಲ್ಲಿ. ಎಲ್ಲ ಫೈಲ್ ಓಪನ್ ಆಗತ್ತೆ. ಕಥೆಯಂತೆ ನೃಣಾಂ ಕರ್ಮ ಶ್ರವಣ. ಸತ್ಯವಾದಿನ ಅವ್ರು ಸುಳ್ಳು ಹೇಳೋದಿಲ್ಲ. ಇದಲ್ಲದೆ 13 ಜನ ಇದಾರಂತೆ ನಾವು ಮಾಡಿದ್ದೆಲ್ಲ ನೋಡ್ಲಿಕ್ಕೆ. ಯಾರ್ಯಾರು? ಒಂದು ಧರ್ಮ, ಕರ್ಮ, ವ್ರತ, ನಿಯಮ, ಇದು ನನಗಾಗಿ ಮಾಡ್ಕೊಳ್ತೇನೆ ಅನ್ನೋ ಜ್ಞಾನ ಬೇಕು. ಅದಿದ್ದರೆ ಮಾತ್ರ ಪ್ರಾಮಾಣಿಕವಾಗಿ ಮಾಡ್ತೇವೆ. 4 ಜನ ನೋಡಿ ನನಗೆ ಮರ್ಯಾದೆ ಕೊಡಲಿ, ನನಗೆ ಒಳ್ಳೆ ಆರ್ಟಿಫಿಷಿಯಲ್ ಬೂಮ್ ಬರಲಿ ಅಂದರೆ ಸುಳ್ಳು ಹೇಳ್ತೇವೆ. ಇದು ಯಾರ ಉದ್ಧಾರಕ್ಕಾಗಿ? ನಾನು ಏಕಾದಶಿ ಮಾಡ್ತೇನೆ. ಏಕಾದಶಿ ಮಾಡಿದಾನೋ ಬಿಟ್ಟಿದಾನೋ ಅಂತ ಅಳಿಲಿಕ್ಕೆ ಯಾವ ಮೆಷಿನ್ ಇಲ್ಲ, ಯಾವ ಸ್ಕ್ಯಾನರ್ ಇಲ್ಲ. ಏಕಾದಶಿ ಮಾಡಿದಾನೋ ಇಲ್ಲೋ, ಎಲ್ಲಿ ಬನ್ನಿರಿ ನಿಮ್ಮ ಹೊಟ್ಟೆನ ಸ್ಕ್ಯಾನ್ ಏನದು ಚಪಾತಿ ನವಮಿ ತಿಂದಿದ್ದು ಅಂದ. ನಮ್ಮ ಮನೆಯವರು ಅಷ್ಟು ಗಟ್ಟಿ ಮುಟ್ಟಿ ಮಾಡ್ಯಾರೆ, ನೀನು ಅವತ್ತೇ ತಿಂದಿರಬಹುದು ಏಕಾದಶಿ. ನಂಬ್ತಾರೆ. ನಾನು ವ್ರತ ನಿಯಮ ಮಾಡ್ತಾ ಇದ್ದೇನೆ, ನಾನು ಏಕಾದಶಿ ಮಾಡ್ತಾ ಇದ್ದೇನೆ, ಹರಿಸ್ಮರಣೆ ಮಾಡ್ತೇನೆ. ನೀ ಮಾಡಿರ್ಬೋದು, ಮಾಡಿಲ್ಲದೆ ಇರ್ಬೋದು, ನಿನಗೆ ಗೊತ್ತು, ತತ್ವಾಭಿಮಾನಿ ದೇವತೆಗಳಿಗೆ ಗೊತ್ತು. ನಿಜವಾಗಲೂ ನಾನು ಪ್ರಾಮಾಣಿಕನಾಗಿ ಮಾಡಿಲ್ಲ ಅಂತಾದರೆ ಒಂದಿಷ್ಟು ಪುಣ್ಯ ಇದೆ.
10 ಜನನ ನಂಬಿಸಿ ಅವರಿಂದ ಟೋಪಿ ಹಾಕಿ ಅವರಿಂದ ಏನಾದರೂ ವಸೂಲಿ ಮಾಡಿದೆ ಅಂದರೆ 1ಕ್ಕೆ 1000 ಕಟ್ಟಬೇಕಾಗತ್ತೆ. ನನಗಾಗಿ ನಾನು ಮಾಡಿಕೊಳ್ಳೋದಿದು ವ್ರತವೋ ನಿಯಮವೋ ಪ್ರದಕ್ಷಿಣೆಯೋ ಇದು ನಾನು ಮೇ ಬಿ ನನಗೊಂದಿಷ್ಟು ಆರ್ಟಿಫಿಷಿಯಲ್ ಬೂಮ್ ಸಿಗ್ಬೋದು, ಮಾರ್ಕೆಟಿಂಗ್ ಸಿಗ್ಬೋದು, 10 ರೂಪಾಯಿ ಕೊಡೋ 100 ರೂಪಾಯಿ ಕೊಡ್ಬೋದು. ಇನ್ನೂ ಕಷ್ಟವನ್ನೇ ಕಟ್ಕೊಳ್ತೇನೆ ನಾನು. ಇದ್ದದ್ದನ್ನು ಹೇಳಲಿಲ್ಲ ಅಂದರೆ ಇದ್ದದ್ದನ್ನು ಹೇಳಿಬಿಡಿ, ಇಲ್ಲ ರೀ ನಮಗೆ ಆಗ್ತಾ ಇಲ್ಲ ಹೆಚ್ಚು ಮಾಡಲಿಕ್ಕೆ, ಏನೋ ಒಂದಿಷ್ಟು ಸಂಧ್ಯಾ ವಂದನೆ ಇನ್ನೂ ಚೂರೋಪಾರು ಮಾಡ್ತಾಯಿನ ಅಷ್ಟು ಯೋಗ್ಯ ಅಲ್ಲ, ಇಲ್ಲ ನಮಗೇನೋ ಅನಿಸಿದೆ ತೊಗೊಳ್ರಿ ನಿಮಗೆ ಕೊಡಬೇಕು ಅಂತ ನಿಮ್ಮಿಷ್ಟ. ನಾನು ಹೇಳ್ತಾ ಇದ್ದೀನಿ, ನಾನು ದಾನಕ್ಕೆ ಅನರ್ಹ. ಇಷ್ಟು ಹೇಳೋದಂತೂ ಹೇಳು, ಒಂದು ವೇಳೆ ನೀನು ಪ್ರಾಮಾಣಿಕನಾಗಿದ್ದರೆ. ಇದು ಎಲ್ಲರಲ್ಲೂ ಏನನ್ನು ನಾವು ಮಾಡ್ತೇವೆ ಧಾರ್ಮಿಕವಾದದ್ದು ಅದು ನನಗಾಗಿ ನಾನು ಮಾಡಿಕೊಳ್ಳೋದು. ನಾನು ಹೇಳ್ಬೋದು, ಯಾಕೆ ಲೇಟು ಬರಲೇ ಇಲ್ಲ ಗೊತ್ತಿಲ್ಲ ನಿಮಗೆ, ಅದೇ ಕೇಳಿದ್ದೆ. ಅದಕ್ಕೆ ಗಾಯತ್ರಿ ಜಪ ಎಷ್ಟು ಮಾಡಿದ್ರಿ? ಬೆಳಗ್ಗೆ 5ಕ್ಕೆ ಸ್ನಾನ ಮಾಡಿದೆ, 11ರವರೆಗೂ ಮಾಡಿದೆ, ಆಮೇಲೆ 11:30 ಮತ್ತೆ ಕಾಲು ತೊಳ್ಕೊಂಡು ಈಗ 6:30 7 ಗಂಟೆವರೆಗೂ ಮಾಡಿದೆ. ಎಷ್ಟಾಯಿತು? ಆಗಿರುತ್ತೆ ಒಂದು 30-40 ಸಾವಿರ. ಆಸಾಮಿ ಎದ್ದಿದ್ದೇ 10:30. ಎದ್ದು ಕೂಡಲೇ ಹೋಗಿ ಕಾಫಿ ಕುಡಿದು ತಿಂಡಿ ತಿಂದು ಆಮೇಲೆ ಸ್ನಾನ ಮಾಡಿ ಬಿದ್ಕೊಂಡ್ಬಿಟ್ಟಿದ್ದ. 6:30 ಎಚ್ಚರಿಕೆ ಆಯಿತು. ಗಾಯತ್ರಿ ಜಪ ಯಾಕೆ ಸುಳ್ಳು? ಯಾರಿಗಾಗಿ? ನಿನ್ನ ಆತ್ಮೋದ್ಧಾರಕ್ಕಲ್ವಾ ನೀನು ಮಾಡೋದು. 4 ಜನ ನೋಡಿ ನಿನ್ನ ನೆನಿಬೋದು. ಏನ್ರಿ ಅವರು ದಿನ 5ಕ್ಕೆ ಎದ್ದಿರ್ತಾರೆ, ಅವ್ರ ಪಕ್ಕದಲ್ಲೇ ಇದ್ದವ್ರು ಯಾರೋ ಅಂದರು, ನಾನು 3:30 ಎದ್ದಿರ್ತೀನಿ, ಒಂದ್ಸಲಿ ಕಾಲು ತೊಳ್ಕೊಂಬಂದು ಬಿದ್ಕೊಂಡ್ಬಿಡ್ತೀನಿ. ಅವ್ರು 5ಕ್ಕೆ ಒಂದ್ಸಲಿ ಎದ್ದು ಕಾಲು ತೊಳ್ಕೊಂಡು ಬಿದ್ಕೋತಾರೆ ಅಷ್ಟೇ. ನನಗಾಗಿ ನಾನು ಮಾಡೋದಲ್ವಾ? ಸುಳ್ಳನ್ನು ಹೇಳಬೇಡ್ರಿ ಅಂತಾರೆ, ಅದೊಂದು ದೊಡ್ಡ ಪಾಪ. ಅನುದಿನ ವ್ರತನೇ ಮಗಳನ್ನು ಮಾಡದ ತನು ವಂಚನೆಯ ತಪ್ಪು, ಕ್ಷಣಲವ ಹರಿಗುಣ ಜಿಜ್ಞಾಸಿಲ್ಲದ ಮನವಂಚನೆಯ ತಪ್ಪು. ಮುನಿಸುರ ಭೂಸುರರಾರಾಧಿಸದ ಧನವಂಚನೆಯ ತಪ್ಪು, ನಳಿನಾಕ್ಷನೆ ನಿನ್ನ ಪಾದ ವಿಮುಖ ದುರ್ಜನ ಸಂಸರ್ಗದ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು. ಯಾರು ನೋಡ್ತಾರೆ? ಆದಿತ್ಯ ಚಂದ್ರ, ಸೂರ್ಯ ಚಂದ್ರ, ಅನಿಲ ಅಂದರೆ ವಾಯು, ಅನಲ ಬೆಂಕಿ, ಭೂಮಿ ದ್ಯುಲೋಕಾಭಿಮಾನಿ, ನೀರು ಯಮಧರ್ಮರಾಜ, ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧೆ, ಹಗಲು ರಾತ್ರಿಗಳು, ಹಗಲು ರಾತ್ರಿಗಳಿಗೆ ಅಭಿಮಾನಿಯಾದಂತಹ ದೇವತೆಗಳು, ಆಮೇಲೆ ಸ್ವಯಂ ಯಮಧರ್ಮರಾಜ. ಇಷ್ಟು ಜನ 13 ಜನ ಅಂತ ಕರೀತಾರೆ, ಮಹಾಭಾರತದಲ್ಲೂ ಹೇಳ್ತಾರೆ. ಇವರೆಲ್ಲ ಎಲ್ಲಿದ್ದಾರೆ? ನಿನ್ನ ಕಣ್ಣಲ್ಲೇ ಸೂರ್ಯ ಇದ್ದಾನೆ, ನಿನ್ನ ಬುದ್ಧಿಯಲ್ಲಿ ಚಂದ್ರ ಇದ್ದಾನೆ, ಬುದ್ಧಿ ಅಭಿಮಾನಿ ಅವನು. ಸದಾ ಪ್ರಾಣೋತ್ಕ್ರಮಣ ಮಾಡ್ತೀವಿ. ವಾಯುದೇವರು ಹೊಟ್ಟೆ ಒಳಗೆ ಬೆಂಕಿ ಇದೆ, ಹೊರಗಿಂದಲ್ಲ, ಜಲ ಇಲ್ಲದೆ ಸಾಯ್ತೀವಿ. ವರ್ಣದೇವರು ನೋಡ್ತಾರೆ, ಎಲ್ಲರೂ ಸಾಕ್ಷಿ ಇದ್ದಾರೆ. ಯಾರು ಅನ್ನೋದಕ್ಕೆ ಕನಕದಾಸರಿಗೆ ಬಾಳೆಹಣ್ಣು ಕೊಟ್ಟು ವ್ಯಾಸರಾಜರು, ಕನಕ ಯಾರೂ ಇಲ್ಲದೆ ಇರೋ ಕಡೆ ಹೋಬ ಅಂದರೆ ಕನಕದಾಸರು ಎಲ್ಲ ಬಂದಮೇಲೆ ಹೇಳಿದ್ರಂತ, ಸ್ವಾಮಿ ನನಗೆಲ್ಲೂ ಸೀಕ್ರೆಟ್ ಪ್ಲೇಸ್ ಸಿಗ್ತಾನೇ ಇಲ್ಲ. ಏನೋ ಕನಕ, ಆ ರೂಮ್ ಹಿಂದೆ ಹೋದರೆ ಯಾರ್ಯಾರು ಬರಂಗಿಲ್ಲ, ಅಲ್ಲಿ ಹೋಗಿ. ಇನ್ನೊಬ್ಬ ಅಂದ, ಮತ್ತೊಬ್ಬ ಅಂದ, ಈ ಕನಕಂಗೆ ಏನು ಗೊತ್ತಾಗಲ್ಲ. ಸರಿ ಕನಕ, ನಿಂಗೆ ಇನ್ನೊಂದು ಪ್ರಶ್ನೆ, ಮೋಕ್ಷಕ್ಕೆ ಯಾರು ಹೋಗ್ಬೋದಪ್ಪ? ನಾನು ಹೋದರೆ ಹೋಗ್ಬೋದು. ಮೈ ಹೊರದಾಯ್ತು. ಅಲ್ಲವೇ ಯಾರೂ ಇಲ್ಲದೆ ಇರೋ ಜಾಗನೇ ನಿಂಗೆ ಸಿಕ್ಕಿಲ್ಲ ಅಂದ್ರೆ ನೀ ಏನು ಮೋಕ್ಷಕ್ಕೆ ಹೋಗ್ತೀಯ ಅಂತ. ಸ್ವಾಮಿ, ನಾನು ಅನ್ನೋ ಈಗೋ ಇದೆಯಲ್ಲ, ಅದು ನನ್ನಿಂದ ಹೋದರೆ ಹೋಗ್ಬೋದು ಅಂತ ಪುಣ್ಯಾತ್ಮರಂದರು. ನಾವು ಮಾಡುವ ಕರ್ಮಗಳನ್ನು ಸ್ವಯಂ ಭಗವಂತ, ತತ್ವಾಭಿಮಾನಿ ದೇವತೆಗಳು, ಎಲ್ಲಿಲ್ಲ ದೇವರು, ಆಮ್ನಿ ಪ್ರೆಸೆಂಟ್. ಎಳ್ಳು ಕೊನೆಯ ಮುಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ ಪ್ರಾಣಿ. ಚಿಂತ್ಯಾಕ ಮಾಡತೀರಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬ ಅನಂತನಿದ್ದಾನೆ. ಗುಪ್ತಾತ್ರ ಜಗದ್ವ್ಯಾಪ್ತ ಭಜಕರ ಆಪ್ತ ನೆನೆಸಿ ಕಂಬದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ ಪರಮಾಪ್ತನಿದ್ದಾನೆ ಪ್ರಾಣಿ.
ಚಿಂತ್ಯಾಕ ಮಾಡುತ್ತಿದೆ ಚಿನ್ಮಯನಿದ್ದಾನೆ. ಅವನು ಎಲ್ಲ ಕಡೆ ಇದ್ದಾನೋ, ದೇವರ ಕಣ್ಣನ್ನು ಏನು ತಪ್ಪಿಸ್ತಿ, ವಿಶ್ವತಶ್ಚಕ್ಷು ಅವನು. ಸರಿ, ಎಲ್ಲ ಪಾಪಗಳನ್ನು ಓದ್ತಾರೆ. 3 ಲಿಸ್ಟ್ ಇರುತ್ತೆ, ಯಮಧರ್ಮರಾಜನದೊಂದು, ಚಿತ್ರಗುಪ್ತರದೊಂದು, ಶ್ರವಣಿ ದೇವತೆಗಳದು. 3 ವೆರಿಫೈ ಮಾಡ್ತಾರೆ. ಎಲ್ಲ ಓಕೆ ಓಕೆ ಓಕೆ. ಆದಮೇಲೆ ಯಮಧರ್ಮರಾಜ ಮಾಡ್ತಾನೆ, ಮಗನೇ ಇಷ್ಟೆಲ್ಲ ಮಾಡ್ಕೊಂಡ್ಬಂದಿದೆಯಲ್ಲ. ತನ್ನ ರೂಪ ಇದ್ದಕ್ಕಿದ್ದಾಗೆ ಚೇಂಜ್ ಮಾಡ್ಕೋತಾನೆ. 32 ಕೈ. ಆ 32 ಕೈ ತುಂಬ ಆಯುಧಗಳಂತ. ಒಂದಲ್ಲಿ ಚಾಕು, ಇನ್ನೊಂದರಲ್ಲಿ ಕೊಡಲಿ, ಇನ್ನೊಂದರಲ್ಲಿ ಕತ್ತಿ, ಇನ್ನೊಂದರಲ್ಲಿ ಚೈನು. ನೋಡೇ ಇದೆ ಹೊಡೆದೋಗುತ್ತೆ. ಸ್ವಾಮಿ ಇದೆಲ್ಲ ಯಾರಿಗೆ? ನಿನಗೆ 2 ಕೊಡಲಿಕ್ಕೆ ಇಟ್ಕೊಂಡಿನಿ. 2 ಯಾಕೋ? 1 ಕೊಟ್ಟರೆ ನಾ ಹೋಗೇ ಬಿಟ್ಟಿರ್ತೀನಿ. ಏನು ಯಮಧರ್ಮ? ಯೋಜನತ್ರಯ ವಿಸ್ತಾರಂ ವಾಪಿ ತುಲ್ಯ ವಿಲೋಚನಂ. 3 ಯೋಜನ ಅವನು ಕಣ್ಣಂತ. ದಂಷ್ಟ್ರ ಕರಾಲವದನಂ, ಕೋರೆ ಹಲ್ಲು ಕಡಿತಾ ಇರ್ತಾನೆ. ಪುಣ್ಯವಂತರು ಹೋದರೆ ದೇವತೆ ಅಂತ ಕಾಣಿಸ್ತಾನೆ. ಪಾಪಿಷ್ಠರು ಹೋದರೆ ಅವನ ರೂಪವನ್ನು ನೋಡೋದೇ ಭಯ. ತಮ್ ದೃಷ್ಟ ಭಯಭೀತಸ್ತು ಹಾಹೇತಿ ವದತೆ ಕಲಹ. ನೋಡಿ ಭಯಪಟ್ಟು ಓಡಬೇಕು ಅನ್ಕೋತಾನೆ. ಎಲ್ಲಿ ಓಡ್ತೇನೆ? ನಿಂತ್ಕೋ. ಭೋಭೋ ಪಾಪ ದುರಾಚಾರ. ಅಲ್ಲೋ, ಮಾಡಬಾರದ್ದೆಲ್ಲ ಮಾಡದೆ ಅಹಂಕಾರ. ನಾನು ಮಾಡಬಾರದ್ದೆಲ್ಲ ಮಾಡಿದೆಲ್ಲ. ಇಲ್ಲಿ ಬಂದು ಅಳತೀಯ. ಕಾಮಕ್ರೋಧಾತ್. ಕಾಮ ಕ್ರೋಧ ಮನುಷ್ಯನಿಗೆ ಬಯಕೆ. ಆ ಬಯಕೆ ಈಡೇರಿಲ್ಲ ಅಂದರೆ ಕೋಪ. ಇದೆರಡು ಹಾಳು ಮಾಡಿಬಿಡತ್ತೆ. ಜೊತೆಯಲ್ಲಿ ಅಯೋಗ್ಯರ ಸಹವಾಸ, ಅದನ್ನು ಹೆಮ್ಮೆ ಅಂತ ಹೇಳ್ಕೊಬೋದು. ಅವನಿಗೆ ಹೊಡೆದೆ, ಇವನಿಗೆ ಹೊಡೆದೆ. ನನಗೆ ಆಶ್ಚರ್ಯ ಆಗತ್ತೆ ಗುರು, ಅವನಿಗೆ ಈ ಥರ ನಾನು ಹೊಡೆದ್ನ, ನಾನು ಏನು ಬೇಕಾದ್ರೆ ಮಾಡ್ಬೋದು ಅಂತ ನನಗೀಗ ಫುಲ್ಲು ಕಾನ್ಫಿಡೆನ್ಸ್ ಅಮ್ಮ. ಇದೊಂದು ದೊಡ್ಡ ಸಾಧನೆಯ ಇದು. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಎಲ್ಲಿವರೆಗೂ ನನ್ನಲ್ಲೇ ಒಳ್ಳೆಯತನ ಜಾಗೃತ ಆಗುವುದಿಲ್ಲ, ಅಲ್ಲಿವರೆಗೂ ಜಗತ್ತಿನಲ್ಲಿ ರಾಮನೂ ಇಲ್ಲ, ರಾಜ್ಯವೂ ಇಲ್ಲ. ಶಾಸನದಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಡಿವಿಜುವಲ್ ಆಗಿ ನನಗೆ ಇನ್ನೊಬ್ಬನಿಗೆ ತೊಂದರೆ ಕೊಡಬಾರ್ದು, ಅವನ ಪಾಡಿಗೆ ಅವನಿದ್ದಾಗ. ಶಾಸನ ಮಾಡೋದು ರಾಜರ ಕರ್ತವ್ಯ ಅಂತ ಹೇಳಿದೆ. ಮಹಾಭಾರತದ ಅನುಶಾಸನ ಪರ್ವದ ರಾಜಧರ್ಮ ಅಪಧರ್ಮದಲ್ಲಿ ಹೇಳ್ತಾರೆ, ರಾಜನಾದವನು ದಂಡನೆ ಮಾಡಬೇಕು. ಆದರೆ ಎಲ್ಲರೂ ದಂಡನೆಯನ್ನು ಮಾಡಲಿಕ್ಕೆ ಶುರು ಮಾಡಿ ಅವರು ತೋಚಿದ್ದೇ ಹೊಡೆದು ಬಡದು ಅದನ್ನು ಹೆಮ್ಮೆ ಅಂತ ಹೇಳಿಕೊಂಡು, ಕಲಿಯುಗದಲ್ಲಂತೂ ಅದೇ ದೊಡ್ಡದಾಗತ್ತಂತೆ. ಅವನು ಹೆಚ್ಚೆಚ್ಚು ಮರ್ಡರ್ ಮಾಡಿದಷ್ಟು ಮಹಾನುಭಾವ ಅಂತ. ಈ ಅನೇಕ ಜಪ ತಪ ಅನುಷ್ಠಾನ ಮಾಡಿದವರು ಹೇಗೆ ದೊಡ್ಡವರು ಅಂತ ಇದ್ವಿ. ಅವನು ಯಾರಮ್ಮ ಗೊತ್ತಾ? 10-12 ಮರ್ಡರ್ ಮಾಡಿದ್ದಾನೆ. ಫುಲ್ಲು ಅವನು ಹವಾ ಮಡಗಿದ್ದಾನೆ ಅಂತ. ಏನು ಮಡಗೋದು? ಇಲ್ಲಿ ಮಡಗಿದ್ರು ಅಂದರೆ ಆಮೇಲೆ ಇವನು ಗಡಗಡ ನಡಗೋದೆ ಸಹಜವಾಗಿ ಮಾಡ್ತೇವೆ. ಹಾಗಾಗಿ ಮೃತ್ಯುರ್ಜರಾದಿವಿರ್ಯುಕ್ತ ಚಿತ್ರಗುಪ್ತೋಪಿ ಭೀಷಣ. ಚಿತ್ರಗುಪ್ತರು ಅವರು ಭಯಂಕರ ರೂಪ. ಅಳತಾನ್ ಅಲ್ಲೋ ಮಾಡು ಕಾಮಕ್ರೋಧಾದೆದುತ್ಪನ್ನ ತತ್ಪಾಪಂ ದುಃಖದಂ. ಈಗ ಒದ್ದಾಡ್ರಿ ಕೃತವಂತ ಪುರಾಯೂಯಂ. ಪಾಪ ಮಾಡಬೇಕಾದ್ರೆ ಏನು ಸಂತೋಷದಿಂದ ಮಾಡಿದ್ರಿ. ಮಾಡೋರನ್ನು ಬೇರೆ ಆಡ್ಕೋತಾರೆ. ಏನೋ ಸ್ವಲ್ಪ ಆಚಾರ ಗೀಚಾರ ಮಾಡೋರನ್ನು ಕೆಲವ್ರು ನಮಗೆ ಮಾಡ್ಲಿಕ್ಕೆ ಆಗಲ್ಲ. ನೀವು ಮಾಡ್ತಾಯಿರಿ, ಪುಣ್ಯವಂತರು ಹೀಗೂ ಇರ್ತಾರೆ. ಕೆಲವ್ರು ಆಡ್ಕೊಬೋದು. ನೀವಾ ಮಾಡಿ ನಮ್ಮದು ಸೇರಿಸಿ ಮಾಡಿಬಿಡಿ ವ್ರತ. ಅವ್ರಿಗೆ ಹಾಕೋ ನಮ್ಮದು ಮೆಣಸಿನ ನೀರು ಪಾಪ. ನೀವು ಅಲ್ಲಿ ಹೇಳಿದ್ರಲ್ಲ ಯಮಧರ್ಮರಾಜ ಹೊಡಿತಾನೆ ಅಂತ, ಏಟು ತಿನ್ಬೇಕಲ್ಲ, ಅದಕ್ಕೆ ಒಳ್ಳೆ ಬೀಟ್ರೂಟ್ ಪಲ್ಯ ಬಾಲಿ ಕೈಯನ್ನು ಹೆಚ್ಚಿಟ್ಟು ಬಿಡ್ತಾನೆ, ಕೈ ಕಾಲು. ನನಗಂತೂ ಮಾಡಲಿಕ್ಕೆ ಆಗ್ತಾ ಇಲ್ಲ, ನೀವು ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ಹೃದಯ ವೈಶಾಲ್ಯತೆ ಆದರೂ ಇರಬೇಕು. ಏನೋ ಸ್ವಾಮಿ ಮಾಡಿಸ್ಬೇಕು ಅಂತ ಆಡಿಕೊಳ್ಳೋದಲ್ಲ. ಇವತ್ತು ಆಡಿಕೊಳ್ಳೋದಾಗಿದೆ. ಸ್ವಲ್ಪ ತುಂಬ ಆಚಾರವಂತಿಕೆ ಇದ್ದರೆ ಅವ್ರನ್ನ ತುಂಬ ಆಡ್ಕೊಳ್ಳೋದು ಅದೊಂದು ಇದಾಗಿ ಬಿಟ್ಟಿದೆ, ಫ್ಯಾಷನ್ನು. ಬಂದ್ರಪ್ಪ ಅವ್ರಿಗೇನೂ ಆಗಲ್ಲ. ಅದಕ್ಕೆ ಒದ್ದಾಡ್ರಿ. ಕೃತಾನಿ ಯಾನಿ ಪಾಪಾನಿ ಯುಷ್ಮಾಭಿ ಶುಭೋನ್ನಪಿ. ಅದಕ್ಕೆ ನಮ್ಮ ಯಮಧರ್ಮರಾಜನನ್ನು ಸಮವರ್ತಿ, ಸರಿಯಾದ ರೀತಿಯಲ್ಲಿ ವರ್ತಿಸ್ತಾನೆ. ಮೂರ್ಖೇಪಿ ಪಂಡಿತೇ ವಾಪಿ. ಅವನು ಮೂರ್ಖನೋ ಪಂಡಿತನೋ ದರಿದ್ರನೋ ಶ್ರೀಮಂತನೋ ಸಬಲನೋ ನಿರ್ಬಲನೋ ಏನೇ ಆದರೂ ಏಟು ಮಾತ್ರ ಕೊಡೋದೆ. ಇಲ್ಲ ನಾನು ದರಿದ್ರ, ಅದಕ್ಕೆ ಹೇಗೆ ಮಾಡಿದೆ, ನಾನು ಮೂರ್ಖ. ಬಡವನಾಗಲಿ ಅವನು ಬಲ್ಲಿದನು ಆಗಲಿ, ಕಡು ಮೂರ್ಖ ಘೋರ ಪಾತಕಿಯೂ ಆಗಲಿ, ನುಡಿ ನುಡಿಗೆ ಮಾಧವನ ಬಿಡದೆ ಕೊಂಡಾಡುವನ ಗೊಡವೆ ಬೇಡದ ಯಮ ತನ್ನ ದೂತರಿಗೆ ಮುಟ್ಟಬೇಡಿ ಮುಟ್ಟಬೇಡಿ
ಮುರಹರನ ದಾಸರನು ಕಟ್ಟು ಮಾಡಿದನಂತೆ ಯಮ ತನ್ನ ಪುರದೇ. ಹರಿಸ್ಮರಣೆ ಮಾಡಿದರೆ ಆ ಕ್ರೈಟೀರಿಯಾ ಹರಿಸ್ಮರಣೆ. ಬಡವ ಬಲ್ಲಿದ ಇದ್ಯಾವುದೋ ಅಲ್ಲ, ಏಟ್ ಕೊಡೋಕ್ಕೂ ಅದೇ ಕ್ರೈಟೀರಿಯಾ. ಮಾಡಿಲ್ವಾ ಹಾಕು ನಾಕು ಅಂತಾರೆ. ಆದಮೇಲೆ ಧರ್ಮರಾಜೋ ಪಿತಾಂದ್ರಷ್ಟ್ವ ಕರ್ಕೊಂಡು ಹೋಗ್ರಿ. ಅಲ್ಲೊಂದು ಶಾಲ್ಮಲಿ ವೃಕ್ಷ ಅಂತ, ಅಲ್ಲಿ ತಳಕಂಬಳಕ ಕಟ್ತಾರಂತೆ. ಕಟ್ಟಿ ಹೊಡಿತಾ ಇರ್ತಾರೆ. ಆ ಮರದ ಎಲೆಗಳೆಲ್ಲ ಕತ್ತಿ ಅದು ಬೀಳತ್ತೆ. ಬಿದ್ದ ಕೂಡಲೇ ಕೈಕಾಲು ತುಂಡಾಗಿ ಕೆಳಗೆ ಬೀಳೋದು. ಅದನ್ನು ನಾಯಿ ನರಿಯೆಲ್ಲ ತಿನ್ಕೊಂಡು ಹೋಗೋದು. ಆಗ ಆ ಏಟನ್ನು ತಡಿಲಾರದೆ ಅಂತೀವಿ, ಕ್ಷಮಧ್ವಮ್ಮು ಅಪರಾಧಮ್ಮೆ, ದಯಮಾಡಿ ನನಗೆ ಕ್ಷಮಿಸ್ತೀರಾ, ಹೊಡಿಬೇಡಿ, ನಾವು ಇನ್ನೊಮ್ಮೆ ಹೀಗೆಲ್ಲ ಮಾಡಲ್ಲ, ಹಸಿವು ನೀರಡಿಕೆ ಎಂಥ ಏಟು ಕೊಡ್ತಾಯಿರಿ. ಅಲ್ಲಪ್ಪ, ಮಾಡಬಾರದ್ದನ್ನು ಯಾಕೆ ಮಾಡಿದ್ರು? ಧರ್ಮ ತುಂಬ ಕಷ್ಟ ಇದ್ದರೆ ನೀವು ಬಿಟ್ಟಿದ್ರು ಓಕೆ ಅನ್ಬೋದಾಗಿತ್ತು. ಏನಷ್ಟು ಕಷ್ಟದ್ದು ಹೇಳಿಲ್ಲಲ್ಲಪ್ಪ ಸಿಲೆಬಸ್ಸು. ಏನು ಮಾಡ್ಬೋದಾಗಿತ್ತು? ತುಂಬ ಜಾಸ್ತಿ ಅಲ್ಲೋ. ತುಂಬ ನೀರಡಿಸಿ ಯಾರಾದರೂ ಬಂದಿದ್ದರೆ ಒಂದು ತಂಬಿಗೆ ನೀರು ಕೊಟ್ಟಿದ್ರೆ ಪುಣ್ಯ ಬಂದಿರೋದಲ್ಲೋ ವೈಶಾಖ ಮಾಸದಲ್ಲಿ. ತಾಮ್ರದ ತಂಬಿಗೆಯಲ್ಲಿ ನೀರು ತುಂಬಿಕೊಟ್ರೆ ತುಂಬ ಪುಣ್ಯ. ನಾನು ದರಿದ್ರ, ತಾಮ್ರದ ತಂಬಿಗೆ ಬೇಡಪ್ಪ, ಯಾರೋ ನೀರಂದರು, ಸ್ವಾಮಿ ನನಗಿರೋದು ಅದೊಂದೇ ತಂಬಿಗೆ, ನೀರು ಕುಡಿದು ತಂಬಿಗೆ ನನಗೆ ಕೊಟ್ಟು ಹೋಗ್ರಿ ಅಂದರೆ ತುಂಬ ಉಪಕಾರ ಆಯಿತು, ನೀರು ಕೊಟ್ರಲ್ಲ ಅಂದಿರೋರಲ್ಲ. ಬೇಡ, ಬಡಿಸೋ ಕಾಲಕ್ಕೆ ಕೇಳಿ ಬಡಿಸಿದ್ರೆ ಸಾಕು. ನೀವು ನೀರು ಬೇಕು ಅಂದ್ರಲ್ಲ, ತಂದು ಹಾಕ್ಲಾ? ವಚನೇಕ ದರಿದ್ರದ ಕಡೆಗೆ ಒಳ್ಳೆ ಮಾತಾಡ್ಲಿಕ್ಕೆ ಏನು ರೋಗ? ಅದಾದರೂ ಆಡ್ಬೋದಾಗಿತ್ತಲ್ಲ, ಅದಕ್ಕಂತೂ ಏನು ಕಷ್ಟ ಇಲ್ಲಲ್ಲ. ಬಡಿಸ್ತಾ ಇರ್ತೀವಿ, ಯಾರೋ ಕೇಳ್ತಾರೆ ಸಾರು, ನೋಡ್ರಿ ಅಲ್ಲಿ ಬಂದಾಗ ಹಾಕಿಸ್ಕೋಬೇಕು, ಅಲ್ಲಿ ಬಿಟ್ಬಿಟ್ರೆ ಮುಗ್ದೋಯ್ತು. ಇನ್ನೊಂದ್ಸಲಿ ಬಂದಾಗ, ಇಲ್ಲ ನೀವು ನನ್ನನ್ನು ನೋಡಲಿಲ್ಲ, ನೀವು 25 ವರ್ಷದಿಂದ ಸಾರು ಬಡಿಸ್ತಾ ಇದ್ದೇನೆ, ಪ್ರಾಣದೇವ್ರಿಗೆ ಗೊತ್ತು, ಭಾರತೀ ದೇವಿಗೆ ಗೊತ್ತು ನಾ ಹೇಗೆ ಬಡಿಸ್ತೇನೆ. ಏನು ದೊಡ್ಡ ದೊಡ್ಡ ಮಾತು, ಒಂಚೂರು ಸಾರು ಹಾಕಿ ಹೋಗಬಾರ್ದ? ಆಯ್ತಾ, ತರ್ತೇನೆ, ಮುಗಿದಿದೆ. ಏನೋ ಅವನ ಮಹಿಮೆ ಹೇಳಿಕೊಂಡು ಮಾಡುವ ಕೆಲಸವನ್ನು ಭಗವಂತನ ಪೂಜೆ ಅಂತ ಶ್ರದ್ಧೆಯಿಂದ ಮಾಡು. ಬಡಿಸೋದೇ ನಿಜ ಅಂತ ಆದಮೇಲೆ ರೇಗ್ತಾ ಇರಬೇಡ. ಒಂಚೂರು ನೀರು ಕೇಳೋದು, ನೀರು ಬಡಿಸೋನೆ, ಕುಡ್ದಾಗಲ್ಲ ನೀರು ಬಡಿಸೋದು. ಹೌದು, ಕುಡ್ದಾಗಲ್ಲ, ಕುಡ್ದದ್ದಕ್ಕೆ ಬಡಿಸೋದು ಸರಿ. ನೀ ಬಡಿಸೋಕ್ಕೆ ಇಳಿದ ಮೇಲೆ ಯಾಕೆ ಬಡಬಡಿಸ್ಬೇಕು? ನಾವು ಹೀಗೆ ಮೊದಲಿಂದ ಅದನ್ನು ಒಳ್ಳೆ ಮಾತಾಡ್ಬೋದಾಗಿತ್ತು. ಗ್ರಾಸಾರ್ಧಮಾಪಿ ನೋದತ್ತಂ, ಜಲವನ್ನು ಕೊಡಬಹುದಾಗಿತ್ತು. ಒಬ್ಬ ನರಕದಲ್ಲಿ ಹೋದಾಗ ತುಂಬ ಹಿಂಸೆ ಆಗ್ತಾ ಇತ್ತು ಅವನಿಗೆ. ಆದರೆ ಅವನ ಒಂದು ಬೆಟ್ಟು ಅದು ಮಾತ್ರ ತಣ್ಣಗಿತ್ತು. ದೇಹ ಎಲ್ಲ 100 ಡಿಗ್ರಿ ಟೆಂಪರೇಚರು ಬೆಂಕಿಲಿಟ್ಟ ಹಾಗೆ ತಣ್ಣಗಿತ್ತು. ಯಮದೂತರನ್ನು ಕೇಳ್ದ, ಅಲ್ಲಪ್ಪ ಇಡೀ ದೇಹ ಸುಟ್ಟು ಒದ್ದಾಡ್ತಾ ಇದ್ದೇನೆ, ಈ ಬೆಟ್ಟ ಮಾತ್ರ ತಣ್ಣಗಿದೆ, ಇಡೀ ದೇಹ ನಿನಗೆ ಯಾಕೆ ಬರ್ನಿಂಗ್ ಸೆನ್ಸೇಷನ್ ಗೊತ್ತಾ? ಏನೋ ಪಾಪ ಮಾಡಿದ್ದೀನಿ, ಹೇಳ್ತೀನಿ ಕೇಳು. ನೀನು ನಿಮ್ಮ ಮನೆ ಹತ್ರ ಬಂದವರಿಗೆ ಒಂದು ಅಗಳು ಅನ್ನ ಹಾಕಿಲ್ಲ, ಒಂದು ಲೋಟ ನೀರು ಕೊಟ್ಟಿಲ್ಲ, ಅಂಥ ಮಹಾನುಭಾವ ನೀನು. ಶ್ರೀಮಂತಿಗೆ ಬೇಕಾದಷ್ಟಿತ್ತು, ಅದು ಹಾಳಾಗಿ ಹೋಗಲಿ. ನಿನ್ನ ಮನೆ ಎದುರಿಗೊಬ್ಬರಿದ್ದರು, ಅವ್ರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ಯಾರೇ ನಿಮ್ಮ ಮನೆಗೆ ಊಟಕ್ಕೆ ಬಂದರೂ ಅಲ್ಲಿ ಕಳಿಸ್ಬಿಡ್ತಾ ಇದ್ದೆ ಪಾಪ, ಅಲ್ಲಿ ಹಾಕ್ತಾರೆ ನೋಡ್ರಿ ಅಂತ. ಅವನು ಮಹಾಪುಣ್ಯಾತ್ಮ, ತನಗಿರಲಿ ಬಿಡಲಿ ಬಂದವರಿಗೆಲ್ಲ ಊಟ ಹಾಕಿ ಕಳಿಸೋನಂತ. ಅನ್ಕೊಂಬ, ಯಾಕೆ ಅವನು ಕಳಿಸ್ತಾನೋ, ಹೋಗಲಿ ಬಿಡು ಅಂತ. ಇವರೇನು ಅನ್ಕೊಂಬರು, ಪಾಪ ಅವ್ರು ಎಷ್ಟು ಒಳ್ಳೆಯವ್ರಿ, ಅವ್ರ ಮನೇಲಿ ಇಲ್ಲದೆ ಇದ್ರು ಬೇರೆ ಮನೆಗೆ ಕಳಿಸ್ಯಾರೆ, ಅವ್ರು ಸುಖವಾಗಿರಲಿ ಅಂತ ಇದ್ರು. ಮಗನೇ, ಆ ಮನೇಲಿ ಹಾಕ್ತಾರೆ ಅಂತ ಬೆಟ್ಟು ತೋರಿಸ್ತಾ ಇದೆಯಲ್ಲ, ಆ ಪುಣ್ಯಕ್ಕೆ ಬೆಟ್ಟು ನಿನಗೆ ತಣ್ಣಗಿದೆ ಅಂದ್ರಂತೆ. ಒಳ್ಳೆಯದನ್ನು ನೀ ಮಾಡೋದು ಹೋಯ್ತು, ಮಾಡೋರ ಹತ್ರ ಅಡ್ರೆಸ್ ಕೊಡು, ಅಲ್ಲಿ ಹೋಗ್ರಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ, ಅವರನ್ನು ಭೇಟಿಯಾಗ್ರಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಅವರೇನೋ ಸೊಲ್ಯೂಷನ್ ಹೇಳ್ತಾರೆ. ಅಥವಾ ನಾನು ಈ ತರಹ ರಾಘವೇಂದ್ರ ಸ್ತೋತ್ರ ಪಾರಾಯಣ ಮಾಡಿದೆ, ಅಥವಾ ಸುಂದರಕಾಂಡ ಪಾರಾಯಣ ಮಾಡಿದೆ, ನನಗೆ ಸಮಸ್ಯೆ ಬಗೆಹರಿತು, ಇದನ್ನು ಹೇಳು. ಅಯ್ಯೋ ಅವರು ಅನುಭವಿಸ್ಲಿ ಬಿಡ್ರಿ, ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೇವೆ. ಕೆಲವು ಗೌರ್ನಮೆಂಟ್ ಆಫೀಸ್ಗೆ ಹೇಗೆ ಕೆಲಸಕ್ಕೆ ಹೋದರೆ ಸರಿ ಹೋಗುತ್ತೆ ಅಂತ ಗೊತ್ತಿರತ್ತೆ, ಅದು ಹೇಳೋದೇ ಇಲ್ಲ. ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಬಿಡ್ರಿ, ನಾವು ಕಷ್ಟಪಟ್ಟಿರೋದು. ಹೇಳು ಒಳ್ಳೆಯದನ್ನು.
ಅದಕ್ಕಂದ್ರು ಮಾಡ್ಬೋದಾಗಿತ್ತು. ನಮಸ್ಕೃತಾನಾತಿದಯ, ಅದು ಹಾಳಾಗಿ ಹೋಗಲಿ. ಯಾರಿಗಾದ್ರೂ ನಮಸ್ಕಾರ ಮಾಡಿದ್ಯಾ? ಹೀಗೆ ನಿಂತೇ ಇದ್ದೆ, ಬಗ್ಗಲೇ ಇಲ್ಲ. ಈಗ ಅದಕ್ಕೆ ಬಗ್ಗದವನನ್ನು ಎತ್ತೋದೇ ಇಲ್ಲ, ತಳ್ಕೊಂಬಳ್ಕಾನೆ ನಿಲ್ಲಿಸ್ಬಿಡ್ತಾರೆ. ಹೋಗಲಿ, ಪಿತೃತರ್ಪಣ ಕೊಟ್ಯ? ನೋ. ಯಮಸ್ಯ ಚಿತ್ರಗುಪ್ತಸ್ಯ, ಯಮಧರ್ಮರಾಜನ ಚಿತ್ರಗುಪ್ತನ 2 ಶ್ಲೋಕ ಇದೆ. ಅದನ್ನಾದರೂ ಹೇಳಿದ್ಯ? ಸಾಮಾನ್ಯ ನರಕ ಚತುರ್ದಶಿ ಅಮಾವಾಸ್ಯ ದಿನ ಹೇಳೋ ಪದ್ಧತಿ ಇದೆ. 2 ಶ್ಲೋಕ ಇದೆ, ಅದನ್ನು ಹೇಳಿದ್ಯ? ಪಾತಸಂಯುತ ಮೇಘ ಸನ್ನಿಭತನು, ಯಮಧರ್ಮರಾಜನ ದೇಹ ಮೇಘ ಸನ್ನಿಭ, ಒಳ್ಳೆ ಮೋಡದಂತೆ ಬಣ್ಣ. ಪ್ರದ್ಯೋತನಸ್ಯಾತ್ಮಜ, ಸೂರ್ಯನ ಸುತ ನೀನು. ನೃಣಾಂ ಪುಣ್ಯಕೃತಾಂ ಶುಭಾ ವಪುಹು, ಪುಣ್ಯ ಮಾಡಿದವರಿಗೆ ಒಳ್ಳೆ ಸುಂದರವಾದ ದೇಹ ತೋರಿಸ್ತಿ. ಪಾಪೀಯಸಾಂ ದುಃಖ ಕೃತೆ, ಪಾಪಿಷ್ಠರಿಗೆ ದುಃಖವನ್ನು ಉಂಟು ಮಾಡ್ತಿ. ಶ್ರೀಮಾನ್ ದಕ್ಷಿಣ ದಿಕ್ಪತಿ ಮಹಿಷಗೋ ಭೂಷಾಂಬರಾಲಂಕೃತ, ದಕ್ಷಿಣ ದಿಕ್ಕಿಗೆ ನೀನು ಅಧಿಪತಿ, ಒಳ್ಳೆ ಅಲಂಕಾರದಿಂದ ಕೂಡಿದಿ. ಧ್ಯೇಯ ಸಂಯಮನೀಪತಿ ಪಿತೃಗಣ ಸ್ವಾಮೀ ಯಮೋ ದಂಡಭೃತೆ, ಗಣಕ್ಕೆ ಗುರುವಾದ ಯಮಧರ್ಮರಾಜ ನಿನಗೆ ನಮಸ್ಕಾರ ಅನ್ಬೇಕಂತ. ಹೋಗಲಿ, ಕಿರೀಟೋಜ್ವಲಂ ವಸ್ತ್ರಭೂಷಾಭಿರಾಮಂ ವಿಚಿತ್ರಾಸನಾಸೀನಮಿಂದ್ರ ಪ್ರಭಾಸ್ಯಂ ಋಣಾಂ ಪಾಪ ಪುಣ್ಯಾನಿ ಪತ್ರೇಲಿ ಕಂತಂ ಭಜೆ ಚಿತ್ರಗುಪ್ತಂ ಸಖಾಯಂ ಯಮಸ್ಯ. ಚಿತ್ರಗುಪ್ತನ ಮಂತ್ರ, ಅದು ಯಾವುದೂ ಇಲ್ಲ. ಹೋಗಲಿ, ತೀರ್ಥ ತಗೊಂಡ್ಯಾ? ಯಾತ್ರೆ ಮಾಡಿದ್ಯಾ? ಏನೂ ಇಲ್ಲ. ಹೋಗಲಿ, ಯತಿಗಳಿಗೆ ಸೇವೆ ಮಾಡಿದ್ಯಾ? ಹಿಂದೆಲ್ಲ ಮನೆಯಲ್ಲೇ ಕೂಡಿಸ್ಕೊಂಬರಂತ ಚಾತುರ್ಮಾಸ. ಈ ಕೂತಲ್ಲಿ ಹೋಗ್ಬಂದ್ಯಾ? ಇಲ್ಲ. ನೀನು ಧರ್ಮವನ್ನು ಬಿಟ್ಟಿದೆ, ಅದಕ್ಕೆ ಕ್ಷಮಾಪರಾಧಂ ಕುರಿದು ನೋಡು. ಅಪರಾಧ ಮಾಡಿದವರು ಹೊಡೆಯೋದೇ ನಮ್ಮ ಡಿಪಾರ್ಟ್ಮೆಂಟ್. ನಿನಗೆ ಅಪರಾಧಕ್ಕೆ ಕ್ಷಮೆ ಬೇಕು ಅಂದರೆ ದೇವರನ್ನ ಬೇಡಕು. ಹೈಯರ್ ಆಫೀಸರ್ಗೆ ಬಿಡಿಸೋ ಅಧಿಕಾರ ಇರುತ್ತೆ, ಸಣ್ಣವ್ರಿಗಿರಲ್ಲ. ಇಲ್ಲ ಅವ್ರನ್ನೇ ಕೆಲಸದಿಂದ ಟರ್ಮಿನೇಟ್ ಮಾಡಿಬಿಡ್ತಾರೆ. ನಿನಗೇನಾದರೂ ಏಟ್ ಕಮ್ಮಿ ಆಗಬೇಕು ಅಂದರೆ DIG ಹತ್ರ ಫೋನ್ ಮಾಡಿಸು, ನಿನ್ನ ಪಲ್ಲಕ್ಕಿಲೇ ಕೂಡಿಸ್ಕೊಂಡು ಮನೆಗೆ ಬಿಟ್ಟು ಬರ್ತೀವಿ. ಆದ್ದರಿಂದ ನೀ ಮಾಡು ಅಂದರು. ಸರಿ ಸ್ವಾಮಿ, ಏಟ್ ತಿನ್ನಲೇಬೇಕಾ? ಇನ್ನೂ ತಿನ್ನಬೇಕು, ನಾಳೆ ಹೇಳ್ತೀವಿ ಅಂತ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲೇ ಇದ್ದಾರೆ ಆಚಾರ್ಯ.